ನಮಸ್ತೆ ಎಲ್ಲರಿಗೂ. ಸಪ್ರೇಷನ್ ಅಲ್ಲಿ ಇರೋರಿಗೆ ರೀಡಿಂಗ್ ಮಾಡೋಣ. ಇವತ್ತು ಬಹಳಷ್ಟು ಜನ ಪರ್ಸ್ನಲ್ ಆಗು ಮೆಸೇಜ್ ಹಾಕಿ ಕೇಳ್ತಾ ಇದ್ದೀರಾ, ಹಸ್ಬೆಂಡ್ ಅಂಡ್ ವೈಫ್ ಸಪ್ರೇಷನ್ ಅಲ್ಲಿ ಇರೋರಿಗೆ ಹೇಳಿ ಅಂತ. ಸೊ ಸಿಂಗಲ್ಸ್ಗೆ, ಮ್ಯಾರಿಡ್ಗೆ ಇಬ್ಬರಿಗೂ ಕೂಡ ನಾನು ರೀಡಿಂಗ್ ಮಾಡಿ ಹಾಕಿದ್ದೀನಿ, ಅದನ್ನ ನೋಡ್ಬೋದು ನೀವು. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಜಾಸ್ತಿ ಲವ್ ಬಗ್ಗೆನೇ ಇರುತ್ತೆ ಎಲ್ಲದರಲ್ಲೂ. ಸೊ ರೆಸೊನೇಟ್ ಮಾಡ್ಕೊಬೋದು. ಜಾಸ್ತಿ ಸಮಸ್ಯೆ ಇರೋರು ಪರ್ಸ್ನಲ್ ಆಗಿ ಕೇಳಿ ತಿಳ್ಕೊಬೋದು. ಸೊ ಬನ್ನಿ ಅದನ್ನಲ್ಲೇ ಬಿಡೋಣ. ಈಗ 2 ಕಾರ್ಡ್ ಇಟ್ಟಿದ್ದೀನಿ, ಒಂದು ಸ್ಟ್ರೆಂತ್ ಕಾರ್ಡು, ಇನ್ನೊಂದು ಆಂಗ್ಸೈಟಿ ಕಾರ್ಡು. ಸೊ ಸಿಂಗಲ್ ಆಗಿ ಇರ್ಬೋದು ಅಥವಾ ಕಪಲ್ ಆಗಿ ಚೆನ್ನಾಗೇ ಇರಬಹುದು, ಮ್ಯಾರಿಡ್ ಆಗಿರಬಹುದು, ಮ್ಯಾರೇಜ್ ಆಗದಿರ ಇರಬಹುದು, ಯಾರೇ ಇದ್ರೂ ಕೂಡ ಇದನ್ನ ನೋಡಬಹುದು. ಸೊ ಇದು ಮೊದಲನೇದು, ಇದು ಎರಡನೇದು. ಎಲ್ಲರಿಗೂ ಬನ್ನಿ, ಸಿಂಗಲ್ ಆಗಿರುವ ಅಥವಾ ಮಿಂಗಲ್ ಆಗಿರುವ ಅಥವಾ ಮ್ಯಾರಿಡ್ ಆಗಿರುವ ಸಪ್ರೇಷನ್ ಅಲ್ಲಿ ಇರೋ ಲೈಫಲ್ಲಿ ಏನ್ ಬರ್ತಾ ಇದೆ ನೋಡೋಣ. ಅಟ್ ಪ್ರೆಸೆಂಟ್ ತುಂಬಾ ಕಾಯ್ತಾ ಇದ್ದೀರಾ ಅಂತ ಅನ್ಸುತ್ತೆ, ಒಂದು ಸೋಲ್ ಜರ್ನಿಲಿ ಇದ್ದೀರಾ. ಸೊ ವೆಯ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಆಯ್ತು ಕಾಯ್ದಿ. ಸೊ ಕಾದಿರುವೆ ನಿನಗಾಗಿ, ಹೇಗಿರುವೆ ಮರೆಯಾಗಿ ಅನ್ನೋ ರೀತಿಲಿ ಇದೆ. ಎಸ್, ಜಡ್ಜ್ಮೆಂಟ್ ಕಾರ್ಡ್ ಕೂಡ ಇದೆ. ನಿಮಗೆ ನಿರ್ಧಾರ ಬೇಕು, ತಾಳ್ಮೆ ಸಾಕಾಗಿ ಕೆಲವರು ಮೂವ್ ಆನ್ ಮಾಡೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದೀರಾ. ಕೆಲವರು ಇನ್ನ ಅಲ್ಲೇ ಸ್ಟಕ್ ಆನ್ ಆಗಿದ್ದೀರಾ. ಬಟ್ ಏನ್ ಮಾಡಬೇಕು ಅನ್ನೋದು ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇದೆ. ಸೊ ವೆಯ್ಟ್ ಮಾಡಬೇಕಾ ಇನ್ನ ಅಥವಾ ಮೂವ್ ಆನ್ ಮಾಡಬೇಕಾ, ನಿಮಗೆ ಈಗ ಗೊತ್ತಾಗ್ತಾ ಇಲ್ಲ. ಸೊ ಹ್ಯಾಂಗ್ ಮ್ಯಾನ್ ಎನರ್ಜಿಗೆ ಬಂದ್ಬಿಟ್ಟಿದ್ದೀರಾ. ಬಟ್ 8 ಆಫ್ ಪೆಂಟಕಲ್ಸ್, 3 ಆಫ್ ಕಪ್ ಏನಿದೆ, ನಿಮ್ಮ ಪಾರ್ಟ್ನರ್ ತುಂಬ ಚೆನ್ನಾಗಿ ಇದ್ದಾರೆ. ನಿಮ್ಮ ಪಾರ್ಟ್ನರ್ ಮೋಜು ಮಸ್ತಿ ಮಾಡ್ಕೊಂಡು ಫ್ರೆಂಡ್ ಸರ್ಕಲ್ ಅಲ್ಲಿ ಚೆನ್ನಾಗಿದ್ದಾರೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇದೆ, ಜೊತೆಗೆ ಫೈನಾನ್ಷಿಯಲ್ ಇಶ್ಯೂಸ್ ಕೂಡ ಇದೆ. ಸೊ ಕೆಲಸದ ವಿಚಾರದಲ್ಲಿ ಅವ್ರ ಕೆಲಸದ ಮೇಲೆ ಆರಾಮಾಗಿದ್ದಾರೆ, ಅವ್ರಿಗೆ ಕೆಲಸ, ದುಡ್ಡು, ಫ್ರೆಂಡು ಈ ಕಡೆ ಗಮನ ಇದೆ, ನಿಮ್ಮ ಕಡೆ ಅಷ್ಟು ಗಮನ ಇಲ್ಲ. ಅವರ ಫ್ರೆಂಡ್ ಸರ್ಕಲ್ ಅಲ್ಲಿ ಥರ್ಡ್ ಪಾರ್ಟಿ ಕೂಡ ಇರಬಹುದು, ಜೊತೆಗೆ ಅವರು ಕೆಲಸದಿಂದ ನಿಮ್ಮಿಂದ ದೂರ ಕೂಡ ಇರಬಹುದು. ಸೊ ಆ ಥರ ಇದೆ. ಸೊ ಸ್ವಲ್ಪ ಶ್ರಮ ಹಾಕಬೇಕಾಗತ್ತೆ ಅವರು ಕೂಡ ಈ ರಿಲೇಶನ್ಶಿಪ್ಪಿಗೆ. ಸೊ ನೀವು ಅವ್ರ ಹತ್ರ ಹೋಗ್ಬೇಕು ಅಂತ ಕೆಲವು ಸತಿ ಅನ್ಕೊಳ್ತೀರಾ. ಸೊ ಬಂದ್ರೆ ಬರ್ಲಿ, ಬಿಟ್ರೆ ಬಿಡ್ಲಿ ಅನ್ನೋ ನಿರ್ಧಾರದಲ್ಲೂ ಕೂಡ ನೀವು ಇದ್ದೀರಾ. ಸೊ ವಾಟ್ ಕಮಿಂಗ್ ನೆಕ್ಸ್ಟ್ ನೋಡೋಣ. ದ ಮೆಜಿಷಿಯನ್, ನೀವು ಅವ್ರು ನಿಮ್ಮ ಜೀವನಕ್ಕೆ ಬರಬೇಕು ಅಂತ ಅನ್ಕೊಳ್ತಾ ಇದ್ದೀರಾ. ನೀವು ಸಕಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಾ. ನೀವು ತುಂಬಾ ಬುದ್ಧಿವಂತರಿದ್ದೀರಾ. ನೀವು ಏನೇ ಅನ್ಕೊಂಡ್ರು ಮಾಡುವಂಥ ಕಾರ್ಯಕ್ಷಮತೆ ಮತ್ತೆ ಮನೋಬಲ ಎರಡೂ ಕೂಡ ನಿಮ್ಮಲ್ಲಿ ಸಾಕಷ್ಟು ಯಶಸ್ಸನ್ನ ತಂದ್ಕೊಡುತ್ತೆ ಅಂತ ಹೇಳ್ತಾ ಇದೆ. ಎಸ್, ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಅಂತ. ಜೊತೆಗೆ ಬಹಳಷ್ಟು ನೊಂದಿರೋದ್ರಿಂದ, ಬಹಳಷ್ಟು ಸಮಸ್ಯೆಗಳನ್ನ ನೋಡಿರೋದ್ರಿಂದ, ಎಲ್ಲ ಸತ್ಯ ನಿಮಗೆ ಗೊತ್ತಿರೋದ್ರಿಂದ ನೀವು ಬಂದ್ರೆ ಒಪ್ಕೊಳ್ತೀರಾ ಅನ್ನೋ ಮನಸ್ಥಿತಿ ಅವ್ರಿಗೆ ಇಲ್ಲ. ಓಕೆ, ವೀಲ್ ಆಫ್ ಫಾರ್ಚೂನ್ ಬಹಳಷ್ಟು ಜನಕ್ಕೆ ಡಿವೈನ್ ಟೈಮಿಂಗ್ ಅಲ್ಲಿ ಆಗತ್ತೆ. ಮೆಜಿಷಿಯನ್ ಕೂಡ ಒಂದು, ವೀಲ್ ಆಫ್ ಫಾರ್ಚೂನ್ ಕೂಡ ಒಂದು. ಹಾಗೆ ನೆನ್ನೆ ತಾನೇ 11 ಮಂತ್ 11 ಡೇಟ್ ಮುಗ್ದಿದೆ. ಸೊ 11 ನಿಮ್ಮ ಮನೆಗೆ ಗುಡ್ ಫಾರ್ಚೂನ್ ತರಬಹುದು ಅಥವಾ ಅದೃಷ್ಟನ ತರಬಹುದು ಅಂತ ಅನ್ಸುತ್ತೆ. ಅವರು ಮನೆಗೆ ವಾಪಸ್ ಬರುವಂತ ಸಾಧ್ಯತೆ ಇದೆ. ಬಹಳಷ್ಟು ಜನ ಇಲ್ಲಿ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ಅಥವಾ ಮನೆ ಮಾಡಿದ್ರೆ ನಾನು ಹೋಗ್ತೀನಿ ಅನ್ನೋ ಹಠದಲ್ಲಿ ಇದ್ರೆ ಅದು ನಿಮಗೆ ಬಿಟ್ಟಂತ ವಿಚಾರ. ನೀವೇ ನಿರ್ಧಾರ ತಗೊಂಡು ಯೋಚನೆ ಮಾಡಿ. ವೀಲ್ ಆಫ್ ಫಾರ್ಚೂನ್ ಅಂದ್ರೆ ಎಸ್, ನೀವಿಬ್ರು ಒಂದಾಗಬೇಕು ಅಂತ. ಇಲ್ಲಿ ಜಸ್ಟಿಸ್ ಮತ್ತೆ ವೀಲ್ ಆಫ್ ಫಾರ್ಚೂನ್, ಮೆಜಿಷಿಯನ್ ಇರೋದ್ರಿಂದ ಅವರು ನಿಮ್ಮ ಜೀವನಕ್ಕೆ ಬರಲೇಬೇಕು ಅನ್ನೋದು ವಿಧಿ ಲಿಖಿತ. ಅವರು ನೀವು ಒಂದಾಗಬೇಕು ಅನ್ನೋದು. ಬಟ್ ಇಲ್ಲಿ ಅವ್ರಿಗೆ ಕೆಲವು ಹಣಕಾಸಿನ ವಿಚಾರ ಆಗಿರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು, ಅವರು ಇನ್ನ ಬಿಡ್ಲಿಕ್ಕೆ ತಯಾರಿಲ್ಲ. ಅವರಿನ್ನ ಬಿಡ್ಲಿಕ್ಕೆ, ಅದರಿಂದ ಹೊರಗೆ ಬರ್ಲಿಕ್ಕೆ ತಯಾರಿಲ್ಲ. ಹಾಗಾಗಿ ಸ್ವಲ್ಪ ಸಮಸ್ಯೆ ಇದೆ. ಅವ್ರ ಜೀವನದಲ್ಲಿ ಒಂದು ಲೆಸನ್ ಅಂದ್ರೆ ಅವ್ರಿಗೊಂದು ಪಾಠ ರೆಡಿ ಇದೆ, ಆ ಪಾಠನ ಕಲಿಬೇಕು. ಟವರ್ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರ ಲೈಫಲ್ಲಿ ಏನೋ ಆಗ್ತಾ ಇದೆ. ವಾವ್, ಇಲ್ಲಿ ನೋಡಿ, ಕಿಂಗ್ ಆಫ್ ಸೋರ್ಡ್ಸ್, ಕ್ವೀನ್ ಆಫ್ ಸೋರ್ಡ್ಸ್, ಇಬ್ರು ಪರ್ಫೆಕ್ಟ್ ಪಾರ್ಟ್ನರ್ ಇದ್ದೀರಾ. ಅಗೇನ್ ಇಬ್ರು ಒಂದೇ ತರ ಥಿಂಕ್ ಮಾಡ್ತೀರಾ. ಸೋಲ್ಮೇಟ್ ಅಂದ್ರೂ ಕೂಡ ತಪ್ಪಿಲ್ಲ ಇಲ್ಲಿ.
ಎಸ್, ಅವ್ರ ಜೀವನದಲ್ಲಿ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೈನಾನ್ಷಿಯಲ್ ವಿಚಾರಕ್ಕೆ ಸಮಸ್ಯೆ ಆಗಿದೆ. ಹಾಗಾಗಿ ಅವರು ಬರೋದು ಸ್ವಲ್ಪ ತಡ ಆಗಬಹುದು, ಅಥವಾ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಹೋಗ್ಬಹುದು. ಇದು ಜನರಲ್ ರೀಡಿಂಗ್ ಎಲ್ರಿಗೂ ಬೇರೆ ಬೇರೆ ತರ ಇರುತ್ತೆ. ಸೊ ಅಗೇನ್ ದ ಲವರ್ಸ್ ಇದೆ. ಖಂಡಿತ ಯಾರ್ಯಾರು ಪ್ರೀತಿ ಮಾಡ್ತಾ ಇದ್ದೀರಾ, ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಲಿ, ಅಥವಾ ಸಿಂಗಲ್ಸ್ ಇರ್ಲಿ, ಅಥವಾ ಸಪ್ರೇಷನ್ ಅಲ್ಲಿ ಇರ್ಲಿ, ಎಲ್ರಿಗೂ ಆಗ್ಲೇ ಹೇಳ್ದಂಗೆ ಲವ್ ರಿಯೂನಿಯನ್ ಇದೆ, ಸೋಲ್ಮೇಟ್ ಎನರ್ಜಿ ಇದೆ. ಇಬ್ರು ಸಮಾನವಾಗಿ ಪ್ರೀತಿ ಮಾಡ್ತೀರಾ. ಅದ್ರ ಮಧ್ಯೆ ಥರ್ಡ್ ಪಾರ್ಟಿ ಇರೋದ್ರಿಂದ, ಫೈನಾನ್ಷಿಯಲ್ ಇಶ್ಯೂಸ್ ಇರೋದ್ರಿಂದ, ಜೊತೆಗೆ ಜಾಬಿಗೆ ಸಂಬಂಧಪಟ್ಟಂಗೆ, ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂಗೆ, ಫ್ರೆಂಡ್ ಸರ್ಕಲ್ ಅಲ್ಲಿ ಸಮಸ್ಯೆಗಳು ಇರೋದ್ರಿಂದ, ಕೆಲಸದ ವಿಚಾರವಾಗಿ ಸಮಸ್ಯೆಗಳು ಇರೋದ್ರಿಂದ, ಜೊತೆಗೆ ಅವರಿಗೆ ಏನೋ ಒಂದು ಬಿಟ್ಟಿ ಬರ್ಲಿಕ್ಕೆ ಅಡ್ಡಿ ಇರೋದ್ರಿಂದ ಈ ಸಮಸ್ಯೆಗಳೆಲ್ಲ ಉದ್ಭವ ಆಗ್ತಾ ಇದೆ. ಏಸ್ ಆಫ್ ಕಪ್, 8 ಆಫ್ ಕಪ್. ವಾವ್. ಸೊ ಎಸ್, ಇಲ್ಲಿ ಹೇಗಿದೆ ಅಂದ್ರೆ ಸಿಚುವೇಶನ್, ನೀವು ಕಾಯ್ದು ಸಾಕಾಗಿ ನ್ಯೂ ರಿಲೇಶನ್ಶಿಪ್ ನ ಒಪ್ಕೊಳ್ಳುವಂತ, ನ್ಯೂ ಪ್ರಪೋಸಲ್ ನ ಒಪ್ಕೊಳ್ಳುವಂತ, ಅಥವಾ ಹೊಸ ವ್ಯಕ್ತಿಗೆ ಎಸ್ ಅಂತ ಹೇಳುವಂತ ನಿರ್ಧಾರ ನೀವು ತಗೊಳ್ತಾ ಇದ್ರೆ, ಅವರಿಗೆ ಯಾವ ತರ ಸಮಸ್ಯೆ ಬರುತ್ತೆ ಅಂದ್ರೆ, ಈ ಪ್ರೀತಿ ಗೀತಿ ಎಲ್ಲ ವೇಸ್ಟ್ ಅಂತ ಅವರು ಕೆಲ್ಸದ ಕಡೆ, ಅವರು ಸಿಂಗಲ್ ಆಗಿ ಇರೋದ್ರ ಕಡೆ ಅವರಿಗೆ ವೈರಾಗ್ಯ ಭಾವ ಬಂದ್ರೆ, ನಿಮ್ಗೆ ಪ್ರೇಮ ಭಾವ ಜಾಗೃತಗೊಳ್ಳುವಂತ ಮನಸ್ಥಿತಿ. ಯಾಕೆಂದ್ರೆ ಕಾದು ಸೋತು ನೀವು ಒಂದು ಹೊಸ ಪ್ರೀತಿ ನಿಮ್ ಜೀವನಕ್ಕೆ ಬರ್ತಾ ಇದೆ, ಅದನ್ನ ಒಪ್ಕೊಳ್ಳುವಂತ ಪ್ರಯತ್ನ ನೀವು ಮಾಡಿದ್ರೆ, ಮುಂದಿನ ದಿನಗಳಲ್ಲಿ ಅವ್ರ ಜೀವನದಲ್ಲಿ ಅವರಿಗೆ ಥರ್ಡ್ ಪಾರ್ಟಿಯಿಂದ ಹೊರಗೆ ಬರುವಂತ ಸಾಧ್ಯತೆ ಇದೆ, ಅಥವಾ ಕೆಲಸ ಕಳ್ಕೊಂಡು ವಾಪಸ್ ಬರುವಂತ ಸಾಧ್ಯತೆ ಇದೆ, ಅಥವಾ ನಿಮ್ ಪ್ರೀತಿನೇ ಕಳ್ಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಸೊ ಎಂಡ್ ಆಫ್ ದಿ ಕಾರ್ಡ್ 10 ಆಫ್ ಕಪ್ ಇದೆ. 10 ಆಫ್ ಕಪ್ ಯಾವಾಗ್ಲೂ ಅಲ್ಟಿಮೇಟ್ ಹ್ಯಾಪಿನೆಸ್, ಲವ್ ಮ್ಯಾರೇಜ್ಗೆ ಯಶಸ್ಸನ್ನ, ನಿಮ್ಮ ಪ್ರೀತಿಗೆ ಸಕ್ಸಸ್ ನ ಹೇಳ್ತಾ ಇದೆ. ಖಂಡಿತ ಇಲ್ಲಿ ಮ್ಯಾರೇಜ್ ವರ್ಗೂ ಮದ್ವೆ ಹೋಗುತ್ತೆ. ಬಹಳಷ್ಟು ಜನಕ್ಕೆ ಹೊಸ ಪರ್ಸನ್ ಜೊತೆ ಮದ್ವೆ ಆಗುತ್ತೆ. ಇನ್ ಕೆಲವ್ರಿಗೆ ಹಳೆ ಪರ್ಸನ್ ನಿಮ್ ಜೀವನಕ್ಕೆ ವಾಪಸ್ ಬರ್ತಾರೆ. ಬಹಳಷ್ಟು ಜನ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬರ್ತೀರಾ. ಬಹಳಷ್ಟು ಜನ ಯಾವ ಪರಿಸ್ಥಿತಿಯಲ್ಲಿ ಇದೀರೋ ಆ ಪರ್ಸನ್ ಬೇಡ ಅಂತ ಬಿಟ್ಟು ಮುಂದೆ ಹೋಗುವಂತ, ಮುಂದುವರಿಯುವಂತ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ. Okay, a loving thoughts trigger a loving person. Your love is felt and appreciated. An angel surrounded you. A sacred union is born. The union of twin soul within threefold flame. ಸೊ ಖಂಡಿತ ಇಲ್ಲಿ ಕೂಡ ಏಂಜಲ್ ಇರೋದ್ರಿಂದ ಸ್ಟ್ರೆಂತ್, ಪೇಷನ್ಸ್ ನ ಹೇಳೋದ್ರ ಜೊತೆಗೆ, ನಿಮ್ಮ ಪ್ರೇಮ ಜೀವನದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್, ಬಹಳಷ್ಟು ಜನ ಕೇಳ್ತಾರೆ, ನಾವಿಬ್ರು ಸೋಲ್ಮೇಟ್ ಇದ್ದು, ಟ್ವಿನ್ ಫ್ಲೇಮ್ ಇದ್ದು, ಯಾಕೆ ನಮ್ಗೆ ಮದ್ವೆ ಆಗಿಲ್ಲ ಅಂತ. ಸೊ ಈ ಕಾರ್ಡ್ ಇಲ್ಲಿ ಕನ್ಫರ್ಮ್ ಮಾಡ್ತಾ ಇದೆ, ನಿಮ್ ಜೊತೆನೆ ಮದ್ವೆ ಆಗ್ಬೇಕು ಅಂತ ಇರುತ್ತೆ. ಸೋಲ್ಮೇಟ್ ಜರ್ನಿ ಹಾಗೆ ಇರುತ್ತೆ. ಬಟ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಲೈಫ್ ಹೇಗ್ ಕೊಡುತ್ತೆ, ಯಾವಾಗ ಕೊಡುತ್ತೆ, ಯಾಕೆ ಕೊಡುತ್ತೆ ಅಂತ ಗೊತ್ತಾಗೋದಿಲ್ಲ. ಟ್ವಿನ್ ಫ್ಲೇಮ್ ಆಗಿರ್ಲಿ ಅಥವಾ ಸೋಲ್ಮೇಟ್ ಆಗಿರ್ಲಿ, ಥರ್ಡ್ ಪಾರ್ಟಿಗೆ ಬಹಳಷ್ಟು ಜನ ನಿಮ್ ಜೊತೆ ಅಷ್ಟೇ ಅವರ ಲೈಫ್ ಜರ್ನಿಯ ಡೇಸ್ ಇದ್ದಿದ್ದು ಅಂದ್ರೆ, ಅಥವಾ ನಿಮ್ಮ ಜೀವನ ಪಯಣದ ಹಾದಿಲಿ, ಅಥವಾ ನಿಮ್ಮ ಜೀವನದಲ್ಲಿ ಇಂತಿಷ್ಟು ದಿನಗಳು ಅವರು ನಿಮ್ ಜೊತೆ ಇರ್ಬೇಕು ಅಂತ ಇದ್ರೆ, ಅಂತಿಷ್ಟು ದಿನಗಳು ಮಾತ್ರ ಅವರು ನಿಮ್ ಜೊತೆ ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ಮಿಕ್ಕಿದ ದಿನಗಳು ಅಥವಾ ಮುಂದಿನ ದಿನಗಳು ಅವರು ಇನ್ನೊಬ್ಬ ಸೋಲ್ಮೇಟ್ ಅಥವಾ ಇನ್ನೊಬ್ಬ ಟ್ವಿನ್ ಫ್ಲೇಮ್ ಒಂದೇ ಇರ್ತಾರೆ. ಬಟ್ ನನಗೂ ಕೂಡ ಇದು ಸ್ವಲ್ಪ ಸರ್ಪ್ರೈಸ್. ಮತ್ತೆ 3 ಫ್ಲೇಮ್ ಅಂದ್ರೆ ಥರ್ಡ್ ಪಾರ್ಟಿ ನಿಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಮದ್ವೆ ಆಗೋದು, ಅಥವಾ ನಿಮ್ಮನ್ನ ಬಿಟ್ಟು ಬೇರೆಯವ್ರ ಜೊತೆ ಅವರು ಇರುವಂತ ಪರಿಸ್ಥಿತಿನ ಉದ್ಭವ ಮಾಡುತ್ತೆ. ಸೊ ಕಾರ್ಡು ಅದು ಸೀಕ್ರೆಟ್ ಆಗೇ ಇಟ್ಟಿರುತ್ತೆ, ಕಾರ್ಡ್ ಆಗ್ಲಿ ಎನರ್ಜೀಸ್ ಆಗ್ಲಿ. ಯಾಕೆಂದ್ರೆ ವೀಲ್ ಆಫ್ ಫಾರ್ಚೂನು, ಜಸ್ಟಿಸು, ಇದೆಲ್ಲ ಅವರು ನಿಮ್ಮ ಜೀವನದಲ್ಲೇ ಇರಬೇಕು. ನಿಮ್ಗೆ ಅವ್ರಿಗೆ ಇರುವಂತದ್ದು ಸಂಬಂಧ, ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಟ್ವಿನ್ ಫ್ಲೇಮ್ ಅಂತ, ಅಥವಾ ನಿಮ್ಮ ಲವ್ ಆಫ್ ಲೈಫ್ ಅಂತ ಅದು ಹೇಳಿದ್ರು ಕೂಡ ಯಾವಾಗ ಬದಲಾವಣೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಅವರು ಫಸ್ಟ್ ಪರ್ಸನ್ ಜೊತೆ ಇದ್ದವ್ರ ಬಗ್ಗೆ ನೀವು ಕೇಳ್ತಾ ಇದ್ರೆ, ಅವ್ರನ್ನ ಬಿಟ್ಟು ಅವ್ರು ಇವಾಗ ನಿಮ್ ಜೀವನಕ್ಕೆ ಬರ್ತಾರೆ. ಯಾಕೆಂದ್ರೆ 8 ಆಫ್ ಕಪ್ ಅದನ್ನೇ ಹೇಳ್ತಾ ಇದೆ. ಬಹಳಷ್ಟು ಜನ ಬೇರೆಯವ್ರ ಜೀವನದಲ್ಲಿ ಇದ್ದಾರೆ ನಿಮ್ ಪಾರ್ಟ್ನರ್ ಅಂದ್ರೆ, ಅವ್ರನ್ನ ಬಿಟ್ಟು ನಿಮ್ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ಬಹಳಷ್ಟು ಜನ ಜೊತೆಲಿದ್ದವರು ದೂರ ಆಗುವಂತ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಇಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ರಿಯೂನಿಯನ್ ಆಗುವಂತ ಸಾಧ್ಯತೆ ಎಷ್ಟಿದೆಯೋ, ಬಹಳಷ್ಟು ಜನ ಹೊಸ ಪ್ರೀತಿನ ಒಪ್ಕೊಂಡು ಹಳೆ ಪ್ರೀತಿನ ಬಿಟ್ಟು ಹೋಗುವಂಥದ್ದು ಇದೆ. ಬಹಳಷ್ಟು ಜನ ಪ್ರೀತಿನೇ ಬೇಡ ಅಂತ ವೈರಾಗ್ಯಕ್ಕೆ ಹೋಗಿ ಬಿಸ್ನೆಸ್ ಕಡೆ ಅಥವಾ ಕೆಲಸದ ಕಡೆ ಗಮನ ಕೊಡುವಂತ ಸಾಧ್ಯತೆ ಕೂಡ ಇದೆ.
Yeah. Have you lost sight of what is really important? Remember a time when life was simpler and the world seemed like a giant playground just waiting to be explored. Purpose, it is time to rediscover that world together. ಖಂಡಿತ ಇಲ್ಲಿ ವೀಲ್ ಆಫ್ ಫಾರ್ಚೂನು ಮತ್ತೆ ಲವರ್ಸು ಮತ್ತೆ ಟೆನ್ ಆಫ್ ಕಪ್ಪು ಎಲ್ಲವನ್ನು ಅದನ್ನೇ ಹೇಳ್ತಾ ಇದೆ. ಸೊ ಒಟ್ಟಿಗೆ ನಿಮ್ಮ ಜೀವನದಲ್ಲಿ ಏನು ಮುಖ್ಯ ಅಂತ ನಿರ್ಧಾರ ಮಾಡಿಕೊಂಡು ಇಬ್ರು ಒಟ್ಟಿಗೆ ಒಂದಾಗಿ ಜೀವನನ ಮುಂದುವರಿಸಿ ಅಂತ ಹೇಳ್ತಾ ಇದೆ. ಸೊ ಹೂ ಯು ಆರ್ ಹೂ ಯು ಆರ್ ಬಿಕಾಸ್ ಆಫ್ ಯುವರ್ ಹಿಸ್ಟರಿ. ಸೊ ನೀವೇನೇ ಹಿಂದೆ ಇದ್ರೂ ಅದೆಲ್ಲ ಕಳೆದು ಹೋದಂಥ ದಿನಗಳು, ಇತಿಹಾಸ, ಪಾಸ್ಟ್ ಇಸ್ ಪಾಸ್ಟ್ ಅಂತ ಬಿಟ್ಬಿಟ್ಟು ಈಗ ಎವರಿ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಬ್ಲೆಸ್ಡ್ ಯು ಇನ್ ಸಮ್ ವೇ. ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಏನು ನಡೆದಿದೆಯೋ ಅದು ನಿಮಗೆ ಆಶೀರ್ವಾದದ ರೂಪದಲ್ಲೇ ಸಿಕ್ಕಿದೆ, ಅದನ್ನ ಒಪ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಎಂಬ್ರೇಸ್ ದ ಪಾಸ್ಟ್ ಅಂಡ್ ಫರ್ಗಿವ್ ಎನಿಥಿಂಗ್ ದಟ್ ನೀಡ್ಸ್ ಫರ್ಗಿವ್. ಸೊ ಯಾವುದನ್ನ ಕ್ಷಮಿಸ್ಬೇಕು ಅಥವಾ ಕ್ಷಮೆ ಕೊಡಬೇಕು ಅಂತ ಅನ್ಸುತ್ತೋ ಅದನ್ನ ಕ್ಷಮಿಸೋದು ಬಿಡೋದು ನಿಮಗೆ ಬಿಟ್ಟಂಥ ವಿಚಾರ, ನೀವು ನಿರ್ಧಾರ ಕೈ ತಗೊಳ್ಳಿ ಅಂತ ಹೇಳ್ತಾ ಇದೆ. ಎಸ್, ಯು ಆರ್ ಎಂಟರಿಂಗ್ ಎ ಪೀರಿಯಡ್ ಆಫ್ ಪಾಸಿಟಿವ್ ಚೇಂಜ್, ಡೀಪ್ ಅಂಡ್ ಪ್ರೊಫೌಂಡ್ ಟ್ರಾನ್ಸ್ಫಾರ್ಮೇಶನ್ ದಟ್ at the deepest level of your being. You embrace with a renewed passion of life, full of romance and creativity. ಸೊ ಖಂಡಿತ ಬದಲಾವಣೆ ಬರ್ತಾ ಇದೆ, ನೀವು ಅನ್ಕೊಂಡಿಲ್ದಿರೋ ರೀತಿಯಿಂದ ಕೂಡ ಬದಲಾವಣೆ ಬರ್ತಾ ಇದೆ. ಸೊ ಹೆದರ್ಕೊಳ್ಳುವಂಥ ಅಗತ್ಯ ಇಲ್ಲ. ಡು ನಾಟ್ ಫಿಯರ್ ದ ಕರೆಂಟ್ ಚೇಂಜಸ್. ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ನಡೀತಿರುವಂಥ ಬದಲಾವಣೆಗಳ ಬಗ್ಗೆ ಯಾವುದೇ ಗೊಂದಲ ಬೇಡ ಅಂತ ಹೇಳ್ತಾ ಇದೆ. ಸೊ ತುಂಬ ಚೆನ್ನಾಗಿ ಇದೆ, ನನಗನ್ಸುತ್ತೆ ತುಂಬ ಚೆನ್ನಾಗಿ ಇದೆ ಅಂತ. ನೀವು ನಿರ್ಧಾರ ಮಾಡಿ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ. ಸೊ ಸಪ್ರೇಷನಲ್ಲಿ ಇರೋರಿಗೆ ಕೆಲವು ಮೆಸೇಜಸ್ ಏನಿದೆ ನೋಡೋಣ, ಅಥವಾ ಯಾರಿಗಾದ್ರೂ ಆಗಿರ್ಬೋದು. To heal right how, and that is something I have to do on my own. ಅವರಿಗೆ ಹೀಲಿಂಗ್ ಬೇಕಿದೆ, ಅವ್ರನ್ನ ಅವರು ಹೀಲ್ ಮಾಡ್ಕೊಳ್ತಾ ಇದ್ದಾರೆ. I have been looking up you on social media because I just want to know you are doing well. ಅವ್ರು ನಿಮ್ಮನ್ನು ಡೈಲಿ ಸೋಷಿಯಲ್ ಮೀಡಿಯಲ್ಲಿ ವಾಚ್ ಮಾಡ್ತಾ ಇದ್ದಾರೆ, ನೀವು ಏನು ಮಾಡ್ತಾ ಇದ್ದೀರಾ ಅಂತ. I know that you think that I have moved on, but the truth is that I cannot out of my heart and my mind. And ಅವರ ದೇಹ ಮತ್ತು ಆಲೋಚನೆ ಅವರ ಜೀವನದಿಂದ ಮತ್ತು ಅವರ ಆಲೋಚನೆಗಳಿಂದ ನಿಮ್ಮನ್ನು ದೂರ ಮಾಡಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಆದರೆ ನೀವು ಅಂದ್ಕೊಂಡಿದ್ದೀರಾ ಅವರು ನಿಮ್ಮನ್ನು ಬಿಟ್ಟು ಮುಂದುವರೆದು ಬಿಟ್ಟಿದ್ದಾರೆ ಅಂತ. I still love you so much. I really miss what we had. ನಿಮ್ಮ ಜೊತೆ ಕಳೆದಂಥ ಪ್ರತಿಯೊಂದನ್ನು ಅವರು ಮಿಸ್ ಮಾಡ್ತಾ ಇದ್ದಾರೆ. If I come back to you now, I would just hurt even more. ಸೊ ಈಗ ನಿಮ್ಮ ಜೀವನಕ್ಕೆ ಅವ್ರು ಬಂದರೆ ಮುಂಚೆಗಿಂತ ಹೆಚ್ಚು ನಿಮಗೆ ನೋವು ಕೊಡ್ತೀನಿ ಅಂತ ಅಂದ್ಕೊಂಡು ಅವರು ಬರ್ತಾ ಇಲ್ಲ. Take this time apart to focus on you and really loving yourself. Yes, self love ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಿದ್ದಾರೆ. We will come back together when the time is right time. ಸೊ ಒಳ್ಳೆ ಸಮಯ ಬಂದಾಗ, ಎಸ್ ಡಿವೈನ್ ಟೈಮಿಂಗ್ ಬಂದಾಗ ನಾವಿಬ್ರು ಒಂದಾಗೋಣ ಅಂತ ಹೇಳ್ತಾ ಇದ್ದಾರೆ. I was blindfolded, now I finally realized that it is you, it was always you, you are the one ಅಂತ. ಸೊ ನೀವೊಬ್ಬರೇ ಅವ್ರ ಜೀವನದಲ್ಲಿ ಬೇಕಾಗಿದ್ದಂಥವ್ರು, ಬೇಕಾಗಿರುವಂಥವ್ರು, ಅವರ ಜೀವನದಲ್ಲಿ ಎಲ್ಲವೂ ನೀವೇ ಅಂತ ಹೇಳ್ತಿದ್ದಾರೆ. ಬನ್ನಿ ನೋಡೋಣ ಅವರ ಪ್ರೇಮದ ಸಂದೇಶ ಏನಿದೆ ಅಂತ. ಸೊ ಐ ಕ್ಯಾನ್ ಲೂಸ್ ಮೈ ಸೆಲ್ಫ್ ಇನ್ ಡೆಪ್ತ್ ಆಫ್ ಯುವರ್ ಐಸ್ ಅಂತ ಇದೆ. ನಿಮ್ಮ ಕಣ್ಣುಗಳಲ್ಲಿ ಅವರು ಕಳ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ, ಕಳೆದು ಹೋಗ್ಲಿಕ್ಕೆ.
ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಆಲ್ವೇಸ್ ವಿಲ್ ಬಿ. ನೀವು ಅವರ ಅತ್ಯುತ್ತಮ ಸ್ನೇಹಿತ ಅಥವಾ ಸ್ನೇಹಿತೆ, ಗೆಳೆಯ, ಗೆಳತಿ ಅಂತ ಹೇಳ್ತಿದ್ದಾರೆ. ಅದು ಅವ್ರಿಗೆ ತುಂಬ ಇಷ್ಟ. ಅಟ್ಲೀಸ್ಟ್ ಹಾಗಾದರೂ ಜೊತೆಲಿರುವಂತಿದ್ದಾರೆ. ಯು ವುಡ್ ಡೂ ಎನಿಥಿಂಗ್ ಮೇಕ್ ಮೀ ಹ್ಯಾಪಿ. ಅವ್ರು ಸಂತೋಷವಾಗಿರ್ಲಿಕ್ಕೆ ನೀವು ಏನು ಬೇಕಾದರೂ ಮಾಡ್ತೀರಾ ಅಂತ ಅವ್ರಿಗೆ ಅನಿಸುತ್ತೆ. ಯು ಹ್ಯಾವ್ ಥಾಟ್ ಮೀ ವಾಟ್ ಈಸ್ ಲವ್ ಆಲ್ ಅಬೌಟ್. ನಿಜವಾದ ಪ್ರೀತಿ ಏನು ಅಂತ ಅಂದರೆ ನೀವು ಅವ್ರಿಗೆ ಅದನ್ನು ತೋರಿಸ್ಕೊಟ್ಟಿದ್ದೀರಾ, ನಿಮ್ಮಿಂದ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಈವನ್ ವೆನ್ ಯು ಆರ್ ಆ್ಯಂಗ್ರಿ ಆರ್ ಗ್ಲೂಮಿ ಯು ಸ್ಟಿಲ್ ಅಬ್ರೌಡಬಲ್ ಅಂತ ಇದ್ದಾರೆ. ನಿಮ್ಗೆ ಕೋಪ ಬಂದಾಗ ತುಂಬ ಸುಂದರವಾಗಿ ಕಾಣಿಸ್ತೀರಾ ಅಂತ ಅವರು ಹೇಳ್ತಾ ಇದ್ದಾರೆ. ಯು ಅಂಡರ್ಸ್ಟ್ಯಾಂಡ್ ಮೀ ಅಂತ ಹೇಳ್ತಿದ್ದಾರೆ. ಸೊ ಅವರನ್ನು ನೀವು ಹೆಚ್ಚು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದ್ದಾರೆ. ಯುವರ್ ಪೇಷನ್ಸ್ ಈಸ್ ಅನ್ರಿಯಲ್. ನಿಮ್ಮ ತಾಳ್ಮೆ ಅವರಿಗೆ ಒಂದು ಸವಾಲಾಗಿ ಕಾಡುತ್ತೆ. ಇಷ್ಟು ಪೇಷನ್ಸಿಂದ ಯಾರಾದರೂ ಇರಲಿಕ್ಕೆ ಸಾಧ್ಯನಾ ಅಂತ ಅವ್ರಿಗೆ, ನಿಮ್ಮ ತಾಳ್ಮೆ ಅವ್ರಿಗೆ ನಿಜವಾದದ್ದ ಅಥವಾ ಸಹಜತೆಯಿಂದ ಕೂಡಿದ್ದು ಅಂತ ಅನಿಸುತ್ತೆ. ಆಶ್ಚರ್ಯ ಆಗುತ್ತೆ ಅವ್ರಿಗೆ. ಐ ಕ್ಯಾನ್ ಸ್ಟೇರ್ ಅಟ್ ಯು ಫಾರ್ ಹವರ್ಸ್ ವೆನ್ ಯು ಆರ್ ಸ್ಲೀಪಿಂಗ್. ಸೊ ನೀವು ಮಲಗಿದ್ದಾಗ ಅವರು ನಿಮ್ಮನ್ನು ನೋಡಲಿಕ್ಕೆ ಇಷ್ಟಪಡ್ತೀನಿ ನಾನು ಅಂತ ಹೇಳ್ತಿದ್ದಾರೆ. ಎಷ್ಟೊತ್ತು ಬೇಕಾದರೂ, ಗಂಟೆಗಟ್ಟಲೆ ಬೇಕಾದರೂ ನಾನು ನಿನ್ನನ್ನು ಗುರಾಯಿಸ್ತಾ ಇರ್ತೀನಿ. ಗುರಾಯಿಸ್ತಾ ಇರ್ತೀನಿ, ಕರೆಕ್ಟ್ ಅಲ್ವಾ ವರ್ಡು? ಎಸ್, ಕರೆಕ್ಟೇನೆ. ಎಷ್ಟೊತ್ತು ಬೇಕಾದರೂ ನಾನು ನಿನ್ನನ್ನು ನೋಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಲೆಟರ್ಸ್ ಆ್ಯಂಡ್ ಚಾರ್ಮ್ಸ್ ನೋಡುವ. ಯಾರಿಗೆ ಕಪಾಳ ಮೋಕ್ಷ ಮಾಡಬೇಕು ಅಂತಿದ್ದೀರಾ ಮಾಡಿ ಅಂತ ಹೇಳ್ತಾ ಇದೆ. ನಂಗೆ ಗೊತ್ತಿಲ್ಲ ಯಾರು ಯಾರಿಗೆ ಮಾಡಬೇಕು ಅಂತ. ಎಸ್, ಬೂಟ್ ಬಂದಿದೆ, ಊಟಿ ಬಂದಿದೆ, ಊಟಿ ಬೂಟಿ. ಸೊ ಟ್ರೈನ್ ಇದೆ, ಚುಕ್ಕು ಬುಕ್ಕು ಉಗ್ಗಿ ಬಂಡಿ. ಎಸ್, ಫೈನಾನ್ಷಿಯಲ್ ಗ್ರೋತ್ ಇದೆ, ಹಾರ್ಟ್ ಕೀ ಇದೆ, ಆನ್ಸಿಸ್ಟರ್ಸ್ ಎನರ್ಜಿ ಇದೆ, ಮೂನ್ ಎನರ್ಜಿ ಇದೆ, ಚಂದ್ರ ಮನಸ್ಥಿತಿ ಮೇಲೆ ತುಂಬ ಒತ್ತಡ ಬೀಳ್ತಾ ಇದೆ. ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಮೇ ಬಿ ನಿಮ್ಮ ಪೇರೆಂಟ್ಸ್ ಯಾರು ಒಪ್ಕೊಳ್ತಾ ಇಲ್ಲ ಅಂತ ಇರಬಹುದು. ಪೇರೆಂಟ್ಸ್ ಫ್ಯಾಮಿಲಿ ಇಶ್ಯೂಸ್ ಕೂಡ ಇರಬಹುದು ಇಲ್ಲಿ. ಸೊ ಎಸ್, ನೀವಿಬ್ರು ಒಂದಾದರೆ ಚೆನ್ನಾಗಿರುತ್ತೆ ಅಂತ ಯಾರೋ ಪ್ರಯತ್ನ ಕೂಡ ಪಡ್ತಾ ಇದ್ದಾರೆ. ನಿಮ್ಮ ಅದೃಷ್ಟದ ಕೀಲಿ ಕೈ ನಿಮ್ಮ ಹತ್ರ ಇದೆ. ನಿಮ್ಗೆ ಹೇಗೆ ಬೇಕೋ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಡೆಫಿನೆಟ್ಲಿ ರಿಲೇಷನ್ಶಿಪ್ ಗ್ರೋತ್, ಫೈನಾನ್ಷಿಯಲ್ ಗ್ರೋತ್, ಅಚೀವ್ಮೆಂಟ್ ತುಂಬ ಬರ್ತಾ ಇದೆ. ತುಂಬ ಸಕ್ಸಸ್ ನೋಡ್ತೀರಾ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್, ಮೆಡಿಟೇಷನ್ ಮಾಡಿ. ಸೊ ಇಲ್ಲಿ ನೋಡಿದ್ರೆ ಏಂಜಲ್ ಆಫ್ ಹಾರ್ಟ್, ನೀವು ಏಂಜಲ್ ಆಫ್ ಹಾರ್ಟ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಸೊ ಸ್ಟ್ರೆಂತ್ ಕಾರ್ಡ್ನ ಏಂಜಲ್ಸ್ ಕೂಡ ಇಲ್ಲಿ ಸೋಲ್ಮೇಟ್, ಟ್ವಿನ್ ಫ್ಲೇಮ್ ಯಾರಿದ್ದೀರಾ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ. ಸೊ ಖಂಡಿತವಾಗ್ಲೂ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಹೊರಗೆ ಬರಬೇಕಾಗಿದೆ. ಸೊ ಬಾಬಾ ಹೇಳ್ತಾರಲ್ಲ, 3 ಕಟ್ಸ್ ಅದನ್ನು ಮಾಡಬೇಕಾಗಿದೆ. ಜೊತೆಗೆ ನಿಮ್ಮ ಎಕ್ಸ್ ಜೊತೆ ನಿಮ್ಮ ರಿಲೇಷನ್ಶಿಪ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಬಹಳಷ್ಟು ಜನ ಎಕ್ಸ್ ಬೇಡ ಅಂತ ನ್ಯೂ ಪರ್ಸನ್ಗೆ ಓಕೆ ಅಂತ ಹೇಳ್ಬೋದು, ಅಥವಾ ಎಕ್ಸನ್ನ ನಿಮ್ಮ ಜೀವನದಿಂದ ಆಕ್ಸ್ ತಗೊಂಡು ಕಟ್ ಮಾಡ್ಬೋದು. ಹಂಗೆಲ್ಲ ಮಾಡಕ್ಕೆ ಹೋಗಬೇಡಿ. ಬಟ್ ಆ ಥರ ಇದೆ ಎನರ್ಜಿ. ಎಸ್, ಯು ಆರ್ ಪ್ರೊಟೆಕ್ಟೆಡ್, ಯುವರ್ ಹಾರ್ಟ್ ಈಸ್ ಪ್ರೊಟೆಕ್ಟೆಡ್, ಯುವರ್ ಲವ್ ಈಸ್ ಪ್ರೊಟೆಕ್ಟೆಡ್. ಮೆಡಿಟೇಷನ್ ಮಾಡಿ, ಬದಲಾವಣೆ ಬರ್ತಾ ಇದೆ. ಮೂಡ್ ಸ್ವಿಂಗ್ಸಿಂದ ಹೊರಗೆ ಬನ್ನಿ. ಓಕೆ, ಐ ಹೋಪ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನೋಡಿದ್ದಕ್ಕೆ. ಈಗ ಲೆಟರ್ಸ್ ನೋಡೋಣ. ಓಕೆ, ಟೀಕೆ ಮಾಡೋರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಓಕೆ, ಯಾರು ಐ ಲೈಕ್ ಇಟ್ ಅಂತ ಹೇಳೋರಿದ್ದಾರೆ. ಓಕೆ, ಮನಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ.
ಓಕೆ, ಮಾಮ್ ಕೂಡ ನಿಮಗೆ ಪ್ರಾಬ್ಲಮ್ ಮಾಡ್ತಾ ಇರಬಹುದು. ಐ ಡೋಂಟ್ ನೋ. ಮೂವೀಸ್ ಹೆಚ್ಚಿಗೆ ನೋಡ್ತೀರಾ ನೀವು ನಿಮ್ಮ ಪಾರ್ಟ್ನರ್ ಅಂತ ಅನ್ಸುತ್ತೆ. ಲಿಖಿತ್ ಎನರ್ಜಿ ಬರ್ತಾ ಇದೆ. ಲಿಖಿತ್ ಆರ್ ಓಕೆ, ಯಾ ಓಕೆ. ಸೊ ಇದಿಷ್ಟು ಇಲ್ಲಿರುವಂಥ ಲೆಟರ್ಸು ಮೂವಿಗೆ ಹೋದಾಗ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಅಂತ ಅನ್ಸುತ್ತೆ ನನಗೆ. LIKTHRFAYSMOMVMCQS. ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್. ನಮಸ್ತೆ, ಹಾಯ್. ಬನ್ನಿ ಎಲ್ರು. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸಪ್ರೆಷನ್ ಅಲ್ಲಿ ಇರೋರಿಗೆ ಏನ್ ಸಂದೇಶ ಇದೆ? ವಾಟ್ ಕಮಿಂಗ್ ನೆಕ್ಸ್ಟ್ ನೋಡುವ. ಸಪ್ರೆಷನ್ ಅಲ್ಲಿ ಇರೋರು ನೋಡ್ಬೋದು, ಜೊತೆಲಿ ಇರೋರು ನೋಡ್ಬೋದು, ಸಿಂಗಲ್ ಆಗಿ ಇರೋರು ನೋಡ್ಬೋದು, ಪ್ರೀತಿನೇ ಮಾಡ್ದಿರಾ ಇರೋರು ನೋಡ್ಬೋದು, ಫ್ರೆಂಡ್ ಇಂದ ಸಪ್ರೆಷನ್ ಅಲ್ಲಿ ಇರೋರು ಕೂಡ ನೋಡ್ಬೋದು. ನಿಮ್ ಇಷ್ಟ ಬಂದವ್ರ ಜೊತೆ ಸಪ್ರೆಷನ್ ಅಲ್ಲಿ ಇದ್ರೆ ನೋಡ್ಬೋದು. ಬಹಳಷ್ಟು ಜನ ಜೊತೆಗೆ ಇದ್ರು ದೇಹ ಹತ್ರ ಇರುತ್ತೆ, ಮನಸ್ಸು ದೂರ ಇರುತ್ತೆ, ಅಂಥವ್ರು ಕೂಡ ನೋಡ್ಬೋದು. ಕ್ವೀನ್ ಆಫ್ ಕಪ್. ಓಕೆ ಓಕೆ, ಪ್ರೀತಿಗೋಸ್ಕರ ಕಾಯ್ತಾ ಇದ್ದೀರಾ? ಎಸ್ ಆರ್ ನೋ ಹೇಳಿಲ್ಲ ಅವರು ಅಂತ ಅನ್ಸುತ್ತೆ. ಸೊ ಕಾಯ್ತಾ ಇದ್ದೀರಾ. ಹಣಕಾಸಿನ ಪರಿಸ್ಥಿತಿಗೂ ಕೂಡ ಕಾಯ್ತಾ ಇದ್ದೀರಾ. ಸಮಸ್ಯೆ ಅಂತ್ಯ ಆಗ್ತಾ ಇಲ್ಲ. ಪ್ರೀತಿ ಇಲ್ಲ ಅಂತಾನು ಹೇಳ್ತಾ ಇಲ್ಲ, ಪ್ರೀತಿ ಇದೆ ಅಂತಾನು ಹೇಳ್ತಾ ಇಲ್ಲ. ಯಾಕೆ ಹಿಂಗೆ ಕಾಡಿಸ್ತಾರೆ? ನಿಮ್ ಜೊತೆ ಇರಕ್ಕೂ ಬಿಡ್ತಾ ಇಲ್ಲ, ಬೇರೆಯವ್ರ ಜೊತೆ ಹೋಗಕ್ಕೂ ಬಿಡ್ತಾ ಇಲ್ಲ. ಅವ್ರನ್ನ ನೋಡ್ಬಾರ್ದು ಅಂತ ಅನ್ಕೊಂಡ್ರು ನೋಡ್ದಿರ ಇರಕ್ ಆಗ್ತಾ ಇಲ್ಲ ನಿಮ್ಗೆ. ಏನ್ ಮಾಡ್ತಾ ಇದ್ದೀರಾ ನೀವು? ಲಾ ಸೊ ಎಷ್ಟೇ ದೂರ ಹೋಗ್ಬೇಕು, ಏನೇ ಮಾಡ್ಬೇಕು, ಇನ್ ನೋಡ್ಬಾರ್ದು, ಇನ್ ಕಾಯ್ಬಾರ್ದು ಅಂತ ಅನ್ಕೊಂಡ್ರು ಕೂಡ ನಿಮ್ ಕೈಲಿ ಇರಕ್ ಆಗ್ತಾ ಇಲ್ಲ. ಈ ಸಮಸ್ಯೆ ಅಂತ್ಯನೇ ಆಗ್ತಾ ಇಲ್ಲ. ಇಬ್ರು ರಿವರ್ಸ್ ಬಂದ್ಬಿಟ್ಟಿದ್ದಾರೆ ಇಲ್ಲಿ. ಹಂಗೆ ಓಕೆ, ಎಲ್ಲ ಕಳ್ಕೊಂಬಿಟ್ರಿ, ಎಲ್ಲ ಮುಗ್ದೋಯ್ತು, ನನ್ನ ಜೀವನದಲ್ಲಿ ಇನ್ನ ಪ್ರೀತಿ ಇಲ್ಲ, ಕಳ್ದೋಯ್ತು ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಓಹೋ, ಬಹಳಷ್ಟು ಜನ ಇಲ್ಲಿ ಏನ್ ಹೇಳೋದು, ಕೋರ್ಟಿಗೆ ಕೇಸ್ ಹಾಕಿ ಆಸ್ತಿ ಅಥವಾ ಡೌರಿ ಅಥವಾ ಡೈವರ್ಸ್ ಕೇಸ್ ಹಾಕಿ ಅದರ ರಿಸಲ್ಟ್ಗೋಸ್ಕರ ಕೂಡ ಕಾಯ್ತಾ ಇದ್ದೀರಾ. ನ್ಯೂ ಪರ್ಸನ್ನ ಒಪ್ಕೊಬೇಕು ಅಂದರೆ ಇಲ್ಲಿ ಡೈವರ್ಸ್ ಸಿಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ದಿನ ಬೇಕು, ಯಾವಾಗ ಮುಗಿಯುತ್ತೆ ಅಂತ ಕಾಯ್ತಾ ಇದ್ದೀರಾ. ಪ್ರೀತಿ ಎಲ್ಲ ಕಳ್ಕೊಂಡ್ಬಿಟ್ಟೆ, ಅಲ್ಲಿ ನಿಜವಾದ ಪ್ರೀತಿ ಸಿಗಲಿಲ್ಲ ನನಗೆ, ಇನ್ನು ಮುಂದೆ ನಿಜವಾದ ಪ್ರೀತಿ ಸಿಗುತ್ತಾ ಅಂತ ನೀವೇನಾದರೂ ಕಾಯ್ತಾ ಇದ್ರೆ ನೋಡೋಣ ಮುಂದೆ ಏನಾಗುತ್ತೆ ಅಂತ. ತುಂಬ ಬೇಜಾರಲ್ಲಿ ಇದ್ದೀರಾ, ತುಂಬ ನೋವಲ್ಲಿ ಇದ್ದೀರಾ, ಮನಸ್ಸು ತುಂಬ ಘಾಸಿಗೊಂಡಿದೆ. ಕಿಂಗ್ ಆಫ್ ಸೋರ್ಡ್ಸ್. ನೀವು ಪ್ರೀತಿಯಿಂದ ಅಳಿತಾ ಇದ್ದೀರಾ, ಅವರು ಬುದ್ಧಿವಂತಿಕೆಯಿಂದ ಅಳಿತಾ ಇದ್ದಾರೆ. ಸಿಚುವೇಶನ್ನ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಸೊ ನಿಮ್ಮಲ್ಲಿ ಪ್ರೀತಿ ಜಾಸ್ತಿ ಇದೆ, ಆ ವ್ಯಕ್ತಿ ಅನುಕೂಲ ಸಿಂಧು ಅನ್ನೋ ರೀತಿಲಿ ನೋಡ್ತಿದ್ದಾರೆ, ಮೈಂಡ್ಗೆ ಮಾಡ್ತಿದ್ದಾರೆ. ನಿಜವಾದ ಪ್ರೀತಿಯ ಮುಖನ ಅವರು ತೋರಿಸ್ತಾ ಇಲ್ಲ. ನಿಮಗೆ ವ್ಯವಹಾರದ ಭಾಷೆ ಬರಲ್ಲ, ಅವ್ರಿಗೆ ಪ್ರೀತಿ ಭಾಷೆ ಬರಲ್ಲ. ಓಕೆ, ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಈ ಸಮಸ್ಯೆ ನೀವು ಅನ್ಕೊಂಡಂಗೆ ಯಾವತ್ತೂ ಮುಗಿಯೋದಿಲ್ಲ. ಆ ಸಮಸ್ಯೆ ಅದರದೇ ಆದ ಸಮಯ ಬಂದಾಗೇನೆ ಮುಗಿಯೋದು. ಸಮಯಕ್ಕೆ ಸಮಯ ಕೊಡೋದು ಬಿಟ್ಟು ನೀವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಎಸ್, ಎಲ್ಲವನ್ನೂ ಕಳ್ಕೊಂಡು ಎಲ್ಲಾನು ಬಿಟ್ಟು ಹೋಗ್ಬಿಡ್ಬೇಕು ಎಲ್ಲಾದ್ರೂ ಅಂತ ಯೋಚನೆ ಮಾಡ್ಬಿಟ್ಟಿದ್ದೀರಾ ಸೀರಿಯಸ್ ಆಗಿ.
ಎಸ್, ಸ್ಪಿರಿಚುವಲ್ ಜರ್ನಿಲಿ ಇದ್ದೀರಾ, ಸೋಲ್ ಜರ್ನಿಲಿ ಇದ್ದೀರಾ, ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ, ಕಾಯ್ತಾನೆ ಇದ್ದೀರಾ, ನನ್ನ ಕೈಲಿ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ದೀರಾ. ಇಲ್ಲಿ ಬೇರೆಯವ್ರು ನಿಮ್ಗೆ ಮೋಸ ಮಾಡ್ತಾ ಇರೋದು ಎಷ್ಟು ಸತ್ಯನೋ, ನಿಮಗ್ ನೀವು ಮೋಸ ಮಾಡ್ಕೊಳ್ತಾ ಇರೋದು ಕೂಡ ಅಷ್ಟೇ ಸತ್ಯ. ಎಸ್, ಖಂಡಿತವಾಗ್ಲೂ ನಿಮಗ್ ನೀವು ಮೋಸ ಮಾಡ್ಕೊಳ್ಳೋದು ಕೂಡ ಅಷ್ಟೇ ತಪ್ಪು, ಅಷ್ಟೇ ಸತ್ಯ ಕೂಡ. ಇಲ್ಲಿ ಬಹಳಷ್ಟು ಜನ ತುಂಬಾ ಕಷ್ಟ ಪಡ್ತಾ ಇದ್ದೀರಾ. ತುಂಬಾ ಕಷ್ಟಪಡ್ತಾ ಇದ್ದೀರಾ. ನಿಮ್ಗೆಲ್ಲಾ ಸತ್ಯ ಗೊತ್ತಿದೆ, ಎಲ್ಲಾ ಸತ್ಯ ಗೊತ್ತಿದ್ದು ಏನು ಮಾಡೋದಿಕ್ಕಾಗೋದಿಲ್ಲ. ಕೈ ಕಟ್ ಹಾಕಿದೆ ನಿಮ್ದು. ಏನು ನಿರ್ಧಾರ ತಗೊಳ್ಳೋದಿಕ್ಕಾಗೋದಿಲ್ಲ ನೀವು. ಯಾಕೆ ಅಂದ್ರೆ ಇಲ್ಲಿ ಡೆವಿಲ್ ಕಾರ್ಡ್ ಇದೆ. ಯಾರ ವ್ಯಕ್ತಿತ್ವನೇ ಸರಿ ಇಲ್ವೋ, ಯಾರ ಒಂದು ರಾಕ್ಷಸತ್ವ ಗುಣಗಳಲ್ಲಿ ಇರ್ತಾರೋ, ಅಥವಾ ಯಾರಿಗೆ ನಿಜವಾದ ಮನುಷ್ಯರ ಭಾವನೆ ಅರ್ಥ ಆಗಲ್ವೋ ಅಂಥವ್ರಿಗೆ ನೀವು ಏನೂ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ರೈಟ್? ಏನು ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ನಿಮ್ಮ ಸುತ್ತಮುತ್ತ ಇರೋರೆಲ್ಲರೂ 5 ಆಫ್ ಸೋರ್ಡ್ಸ್, 5 ಆಫ್ ವಾಂಡ್ ಎನರ್ಜಿ ಇದೆ, 5 ಆಫ್ ಕಪ್ ಎನರ್ಜಿ ಇದೆ. ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಅಯೋಮಯ ಆಗೋಗಿದೆ. ಬಿಟ್ಟು ಹೋಗೋಕ್ಕೂ ಆಗೋದಿಲ್ಲ, ಇರೋದಿಕ್ಕೂ ಆಗೋದಿಲ್ಲ, ಕಾಯೋದಿಕ್ಕೂ ಆಗೋದಿಲ್ಲ, ಹೋಗೋದಿಕ್ಕೂ ಆಗೋದಿಲ್ಲ. ತುಂಬಾ ಡಿಫಿಕಲ್ಟ್ ಆಗ್ಬಿಟ್ಟಿದೆ ಲೈಫ್. ಎಸ್, ಡಿಫಿಕಲ್ಟ್ ಆಗ್ಬಿಟ್ಟಿದೆ. ಬಟ್ ಏನ್ ಮಾಡೋದು? ಸೊ ಯು ಹ್ಯಾವ್ ಟು ವೇಟ್. ಇಲ್ಲಿ ಡಿವೈನ್ ಟೈಮಿಂಗ್ ಬರಬೇಕು. ಈ ನೆಗೆಟಿವಿಟಿಯಿಂದ, ಈ ಬ್ಲ್ಯಾಕ್ ಮ್ಯಾಜಿಕ್ ಇಂದ ಹೊರಗೆ ಬರಬೇಕು ಅಂದ್ರೆ ನಿಮ್ಗೆ ಸಮಸ್ಯೆ ಎಲ್ಲಾಗ್ತಿದೆ ಅಂತ ಗೊತ್ತಿದೆ, ಯಾಕಾಗ್ತಿದೆ ಅಂತ ಗೊತ್ತಿದೆ, ಯಾರಿಂದ ಆಗ್ತಿದೆ ಅಂತ ಗೊತ್ತಿದೆ. ಎಲ್ಲವನ್ನು ಬಿಟ್ಟು ಆ ವ್ಯಕ್ತಿ ಬರ್ತಾ ಇಲ್ಲ ಅನ್ನೋದು ಗೊತ್ತಿದೆ. ಆ ವ್ಯಕ್ತಿ ನಿಮ್ಮನ್ನ ಗೌರವಿಸ್ತಾರೆ ಅಂತಾನು ಗೊತ್ತಿದೆ. ಆ ವ್ಯಕ್ತಿ ಹತ್ರ ಭಾವನೆಗಳಿಗೆ ಯಾವುದೇ ಬೆಲೆ ಇಲ್ಲ ಅಂತಾನು ಗೊತ್ತಿದೆ. ಸೊ ಎಲ್ಲರಿಗೂ ಅಲ್ಲ, ವೈಸ್ ವರ್ಸ ಕೂಡ ಇರಬಹುದು. ಇದು ಆಪೋಸಿಟ್, ನಿಮ್ಮ ಭಾವನೆ ಅವರ ಭಾವನೆ ವ್ಯಕ್ತಿರಿಕ್ತವಾಗಿ ಕೂಡ ಇರಬಹುದು. ಎಲ್ಲವನ್ನೂ ನೀವು ಪ್ರೀತಿಲಿ ನೋಡಿದಷ್ಟು ನಿಮ್ಮ ಹೃದಯಕ್ಕೆ ಚೂರಿ ಹಾಕಿ ಚುಚ್ಚುತ್ತಾನೆ ಇದ್ದಾರೆ. ಎಷ್ಟು ನೋವು ತಡ್ಕೊಳ್ಳಿಕ್ಕೆ ಸಾಧ್ಯ ನೀವು? ಈ ಸಮಸ್ಯೆ ಮುಕ್ತಾಯ ಆಗ್ತಾ ಇಲ್ಲ ಇಲ್ಲಿ. ಖಂಡಿತ ನೆಗೆಟಿವಿಟಿ ತುಂಬಾ ಇದೆ. ಪ್ಲೀಸ್, ನೀವು ಭಾವನೆಗಳಿಗೆ ಬೆಲೆ ಕೊಡ್ತೀರಾ, ಅದಕ್ಕೆ ನಿಮಗೆ ಇಷ್ಟು ಸಮಸ್ಯೆ. ಇಲ್ಲಿ ನೀವೊಬ್ಬರೇ ಸಪ್ರೇಟು, ಇಡೀ ಪ್ರಪಂಚನೇ ಸಪ್ರೇಟು. ನೀವೊಂಥರ ಹೈ ಪ್ರಿಸ್ಟೆಸ್ ಇದ್ದಂಗೆ, ನೀವೊಂಥರ ಉತ್ತಮ ವ್ಯಕ್ತಿತ್ವ ಉಳ್ಳವರು, ನೀವು ಉತ್ತಮ ಗುಣವುಳ್ಳವರು. ನೀವು ಇಲ್ಲೆಲ್ಲೂ ನೀವು ಫಿಟ್ಟೇ ಆಗೋದಿಲ್ಲ. ಅನ್ಫಿಟ್ ಪರ್ಸನ್ಸ್ ಜೊತೆ ಅಥವಾ ಅನ್ಫಿಟ್ ಸಿಚುವೇಶನ್ ಜೊತೆ ನೀವು ಸಿಗಾಕೊಂಡ್ಬಿಟ್ಟಿದ್ದೀರಾ. ಅದಕ್ಕೆ ನಿಮಗೆ ಇಷ್ಟೊಂದು ಯೋಚನೆ, ಇಷ್ಟೊಂದು ನೋವಲ್ಲಿ ಇರುವಂಥದ್ದು. ದಿನ ಕಣ್ಣೀರು, ದಿನ ಅಳು, ಏನೂ ಆಗ್ತಾ ಇಲ್ಲ, ಕೆಲಸ ಆಗ್ತಾ ಇಲ್ಲ, ಕಾರ್ಯ ಆಗ್ತಾ ಇಲ್ಲ, ಎಲ್ಲವನ್ನೂ ಕಳ್ಕೊಂಡಿದ್ದೀರಾ. ನನ್ನ ಜೀವನದಲ್ಲಿ ಇನ್ನೇನು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನನ್ನ ಜೀವನ ಇಷ್ಟೇ, ಮುಗೀತು. ನನ್ನ ಜೀವನದಲ್ಲಿ ಬರೋರೆಲ್ಲ ಮೋಸ ಮಾಡೋರೆ, ಅಥವಾ ಮೋಸ ಮಾಡ್ಕೊಳ್ಳೋಕೆ ಅಥವಾ ಮೋಸ ಹೋಗ್ಲಿಕ್ಕೆ ಹುಟ್ಟಿದ್ದೀನೇನೋ ಅನ್ನೋ ಚಿಂತನೆ, ಆಲೋಚನೆ ನಿಮ್ಮದು. ಎಲ್ಲಕ್ಕಿಂತ ಹೆಚ್ಚಾಗಿ ನೋವು ಕೊಡ್ತಾ ಇರೋದು ಪ್ರೀತಿಲಿ ಮೋಸ ಮಾಡಿರುವಂಥದ್ದು, ರಿಲೇಶನ್ಶಿಪ್ ಅಲ್ಲಿ ಮೋಸ ಮಾಡಿರುವಂಥದ್ದು, ನಂಬಿಕೆ ದ್ರೋಹ ಮಾಡಿರುವಂಥದ್ದು ನಿಮಗೆ ಸಹಿಸಕ್ಕಾಗ್ತಾ ಇಲ್ಲ. ನನಗೆ ಸಹಿಸಕ್ಕಾಗ್ತಾ ಇಲ್ಲ. ಸೀರಿಯಸ್ ನೋಟ್, ನನಗೇನೆ ಸಹಿಸಕ್ಕಾಗ್ತಾ ಇಲ್ಲ ಇಲ್ಲಿ. ಬಟ್ ನಾವೇನು ಮಾಡೋದಿಕ್ಕಾಗೋದಿಲ್ಲ. ನಿಮಗೂ ನಾನೇನು ಅಡ್ವೈಸ್ ಕೊಡ್ಲಿಕ್ಕಾಗೋದಿಲ್ಲ. ಯಾಕೆ ಅಂದರೆ ಇಲ್ಲಿ ನೀವು ಏನು ಮಾಡ್ಲಿಕ್ಕಾಗೋದಿಲ್ಲ. ನೀವು ಜಸ್ಟ್ ವೇಟ್ ಅಂಡ್ ವಾಚ್ ಮಾಡ್ಬೋದು ಅಷ್ಟೇ. ನೀವು ಕಾಯಬೇಕು ಅಷ್ಟೇ. ನೀವು ಕಾದು ಸಮಯಕ್ಕೆ ಸಮಯ ಕೊಟ್ಟು ಸರಿಯಾದ ಸಮಯ ನಿಮ್ಮ ಜೀವನದಲ್ಲಿ ಬಂದರೆ ಅದನ್ನು ನೀವು ಒಪ್ಕೊಬೇಕು ಅಷ್ಟೇ. 9 ಆಫ್ ವಾಂಡ್ ತುಂಬ ಆಯಿತು, ಮುಗಿತಾನೇ ಇಲ್ಲ. ತುಂಬ ಲಾಂಗ್ ಜರ್ನಿ ಆಗೋಯ್ತು, ತುಂಬ ಆಯಿತು. ಸೊ ಅದಕ್ಕೆ ನೀವು ಇಲ್ಲಿ ಫಿಟ್ ಆಗೋದಿಲ್ಲ. ಅಟ್ಲೀಸ್ಟ್ ಇಲ್ಲಾದರೂ ಇಲ್ಲಿರಿ ಅಂತ ನಾನು ಇಲ್ಲಿ ಇಟ್ಟಿದ್ದೀನಿ. ಸೊ ಇದಿಷ್ಟು ಆಯಿತು, ಇದೆಲ್ಲ ಗೊತ್ತಿರೋದೆ. ಸೊ ಮುಂದೆ ಇದಕ್ಕೆ ಏನಾಗಬಹುದು ನೋಡೋಣ. ಡಿವೈನ್ಲಿ ಗೈಡೆನ್ಸ್, ಏಂಜಲ್ಸ್,
ಎಷ್ಟು ಉಸಿರಾಡ್ತಿದ್ದೀರಾ ಒಂದ್ಸತಿ ಗಮನ ಇಟ್ಟು ನೋಡ್ಕೊಳ್ಳಿ. ಉಸಿರಾಡ್ತಾ ಇದ್ದೀರಾ, ಉಸಿರಾಡೋದನ್ನು ಮರ್ತೋಗಿದ್ದೀರಾ. ಯಾ ಯಾ ಎಲ್ಲವೂ ರಿವರ್ಸ್ ಆಗಿದೆ ಇಲ್ಲಿ. 8 ಆಫ್ ಪೆಂಟಕಲ್, 4 ಆಫ್ ಪೆಂಟಕಲ್, ಹರ್ಮಿಟ್. ಆ ವ್ಯಕ್ತಿಗೆ ಅರಿವು ಆಗ್ತಾ ಇಲ್ಲ. ಅವರ ಉದ್ದೇಶ ಇಷ್ಟೇ, ನೀವು ಮುಂದುವರಿಬಾರ್ದು, ನಿಮಗೆ ಒಳ್ಳೇದಾಗಬಾರ್ದು, ನೀವು ಫೈನಾನ್ಷಿಯಲಿ ಸಕ್ಸಸ್ ಕೂಡ ಆಗಬಾರ್ದು. ನಿಮ್ಮನ್ನ ಅವರು ಬಿಡೋಕ್ಕೂ ತಯಾರಿಲ್ಲ, ನಿಮ್ಮ ಜೊತೆ ಇರೋಕ್ಕೂ ತಯಾರಿಲ್ಲ. ನಿಮ್ಮ ಜೀವನ ಸರಿ ಮಾಡಿಸ್ಲಿಕ್ಕೆ ಅಥವಾ ಸರಿ ಹೋಗ್ಲಿಕ್ಕೆ ಅವರು ಬಿಡೋದು ಇಲ್ಲ. ಜೊತೆಗೆ ನಿಮಗೆ ಯಾವುದೇ ಹಣಕಾಸಿನ ಪರಿಸ್ಥಿತಿನೂ ಉತ್ತಮ ಆಗಬಾರ್ದು, ಈ ರೀತಿ ಎನರ್ಜಿನ ಮಾಡಿಟ್ಟಿದ್ದಾರೆ ಅವರು. ದಡ್ರು ಅನ್ಬೇಕು ನಿಮ್ಗಲ್ಲ, ಇದನ್ನ ಮಾಡುತ್ತಾ ನಿಮ್ಮ ಜೀವನದಲ್ಲಿ ಇಷ್ಟು ಕ್ರಿಯೇಟ್ ಮಾಡಿಟ್ಟಿರೋ ಅಂಥವ್ರಿಗೆ ಅವ್ರನ್ನ ದಡ್ರು ಅನ್ಬೇಕಾ, ಮನುಷ್ಯತ್ವ ಇರೋರು ಅನ್ಬೇಕಾ ಗೊತ್ತಿಲ್ಲ. ಯಾಕೆಂದ್ರೆ ಇಲ್ಲಿ ಡೆವಿಲ್ ಬಂದಿರೋದ್ರಿಂದ ಅವರು ಮನುಷ್ಯರ ಜಾತಿಗೆ ಸೇರೋರು ಅಲ್ಲ ಅಂತ ನನಗೆ ಅನ್ಸುತ್ತೆ. ಬಹಳಷ್ಟು ಜನಕ್ಕೆ ಇಲ್ಲಿ ವಿಧಿ ಕೈಯಾಟ ಆಡ್ತಾ ಇದ್ರೆ, ಬಹಳಷ್ಟು ಜನಕ್ಕೆ ನಿಮ್ಮ ಪಾಸ್ಟ್ ಲೈಫ್ ಕರ್ಮ ನಿಮ್ಮ ಜೊತೆ ಆಟ ಆಡ್ತಾ ಇದ್ರೆ, ಪಾಸ್ಟ್ ಲೈಫ್ ಪರ್ಸನ್ಸ್ ನಿಮ್ಮ ಜೊತೆ ಆಟ ಆಡ್ತಾ ಇದ್ರೆ, ಬಹಳಷ್ಟು ಜನಕ್ಕೆ ನಿಮ್ಮ ಡೆಸ್ಟಿನಿನೇ ಹೀಗಿದೆ, ಏನು ಮಾಡೋದಿಕ್ಕಾಗೋದಿಲ್ಲ. ಬಹಳಷ್ಟು ಜನಕ್ಕೆ ವ್ಯಕ್ತಿಗಳು ಇದನ್ನ ಮಾಡ್ತಾ ಇದ್ದಾರೆ, ನಿಮ್ಮಿಂದ ಹಣ ಪಡ್ಕೊಳ್ಳಿಕ್ಕೆ, ನಿಮ್ಮನ್ನ ಬಿಟ್ಟು ಕೊಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ. ಸೊ ನೈಟ್ ಆಫ್ ಸೋರ್ಡ್ಸ್, ಖಂಡಿತವಾಗ್ಲೂ ಇದರಿಂದ ಹೊರಗೆ ಬರ್ತೀರಾ. ಆನ್ ದಿ ಎಂಡ್ ಆಫ್ ದಿ ರೀಡಿಂಗ್ ಖಂಡಿತ ಹೊರಗೆ ಬರ್ತೀರಾ. ಒಬ್ಬ ವ್ಯಕ್ತಿ ಬರ್ತಾರೆ ನಿಮ್ಮನ್ನ ಇದರಿಂದ ಪಾರ್ ಮಾಡಲಿಕ್ಕೆ. ಆ ವ್ಯಕ್ತಿ ಯಾರು, ಯಾವಾಗ ಬರ್ತಾರೆ ನೋಡುವ. ಎಸ್, ತುಂಬಾ ಮನಸ್ಥಿತಿ ಹಾಳಾಗಿದೆ. ಫ್ಯಾಮಿಲಿ ಕಡೆಯಿಂದ ನಿಮಗೆ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಲಿ ಫೀಮೇಲ್ಸ್ ನಿಮಗೆ ತುಂಬಾ ಸಮಸ್ಯೆ ಮಾಡ್ತಿದ್ದಾರೆ. ಯೋಚನೆ ಮಾಡಬೇಡಿ. ಆ ವ್ಯಕ್ತಿ ಬರ್ತಿದ್ದಾರೆ, ನಿಮ್ಮನ್ನ ಇದರಿಂದ ರೆಸ್ಕ್ಯೂ ಮಾಡ್ತಾರೆ. ಮೇ ಬಿ ಫ್ಯಾಮಿಲಿ ಪರ್ಸನ್ ಕೂಡ ಇರ್ಬೋದು, ಫ್ರೆಂಡ್ ಸರ್ಕಲ್ ಅಲ್ಲಿ ಕೂಡ ಇರ್ಬೋದು, ಫೈರ್ ಎನರ್ಜಿ ಇರೋರು ಇರ್ಬೋದು, ಏರ್ ಎನರ್ಜಿ ಇರೋರು ಇರ್ಬೋದು, ಅಗ್ನಿತತ್ವ ರಾಶಿಯವರು, ವಾಯುತತ್ವ ರಾಶಿಯವರು ಆಗಿರಬಹುದು. ಸೊ 2 ಆಫ್ ಕಪ್, 2 ಆಫ್ ವಾಂಡ್ ಇಲ್ಲಿರೋದ್ರಿಂದ, ಅಗೇನ್ 10 ಆಫ್ ಪೆಂಟಕಲ್ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಇದೆಲ್ಲದ್ರಿಂದ ಹೊರಗೆ ಬರ್ತೀರಾ. ಫ್ಯಾಮಿಲಿ ಇಶ್ಯೂಸ್ ತುಂಬ ಇದೆ, ಅದರಿಂದ ಕೂಡ ಹೊರಗೆ ಬರ್ತೀರಾ. ಸೊ ಒಬ್ಬ ವ್ಯಕ್ತಿ ಬಂದು ನಿಜವಾದ, ನೀವು ಆಲ್ರೆಡಿ 3-4 ಸತಿ ಲವ್ ಬ್ರೇಕಪ್ ಆಯಿತು, ಅಥವಾ 2-3 ಮದುವೆ ಮುರಿದು ಬಿತ್ತು, ಅಥವಾ ಮದುವೆ ಡೈವರ್ಸ್ವರೆಗೂ ಹೋಯಿತು, ಇಷ್ಟೇ ನನ್ನ ಜೀವನ ಅಂದ್ಕೊಂಡಿದ್ರೆ ಇಲ್ಲ, ಅವರೆಲ್ಲ ನಿಮ್ಮ ಟ್ರೂ. ಆಗಲೇ ನಾನು ನಿಮ್ಗೆ ಹೇಳ್ದಂಗೆ, ನಮ್ಮ ಜೀವನದ ಪಯಣದ ಹಾದಿಲಿ ಇಂತಿಂಥ ವ್ಯಕ್ತಿಗಳು ಇಷ್ಟಿಷ್ಟ ದಿನಗಳ ಮಟ್ಟಿಗೆ ನಮ್ಮ ಜೀವನದಲ್ಲಿ ಇರಬೇಕು ಅನ್ನೋದು ನಿರ್ಧಾರ ಆಗಿರುತ್ತೆ. ಅಷ್ಟಷ್ಟು ದಿನಗಳು ಇರ್ತಾರೆ. ಬಹಳಷ್ಟು ಜನಕ್ಕೆ ಈ ಭ್ರಮೆ ಗೊತ್ತಾಗದಿರಾ, ಬಹಳಷ್ಟು ಜನ ಅವ್ರ ದಿನಗಳು ಮುಗಿಯೋಕ್ಕಿಂತ ಕೆಲವ್ರ ದಿನಗಳು ಜೀವನ ಪರ್ಯಂತ ನಮ್ಮ ಜೊತೆ ಕೊನೆ ಉಸಿರಿರೋವರೆಗೂ ಇರುತ್ತೆ. ಅಂಥವ್ರನ್ನ ಮರ್ತ್ಬಿಟ್ಟು ನಾವು ಅರ್ಧದಲ್ಲೇ ಕಟ್ ಮಾಡ್ಕೊಳ್ತೀವಿ. ಯಾರ ಜೀವನ ಅರ್ಧದಲ್ಲೇ ಮುಗಿಯೋದು, ಅವರ ಪಯಣದ ಹಾದಿಲಿ ಅವರು ಅರ್ಧ ಹಾದಿವರೆಗೂ ಮಾತ್ರ ಬರೋದು ಅಂತ ಇರುತ್ತೆ, ಅಥವಾ ಇಷ್ಟು ದಿನಗಳ ಮಟ್ಟಿಗೆ, ಇಷ್ಟು ಗಂಟೆಗಳ ಮಟ್ಟಿಗೆ, ಇಷ್ಟು ವರ್ಷಗಳ ಮಟ್ಟಿಗೆ ಅಂತ ಇರುತ್ತೋ, ಅಂಥವ್ರನ್ನ ನಾವು ಕಾಯ್ಕೊಂಡು ವರ್ಷಗಳ ಪೂರ್ತಿ ನಮ್ಮ ಜೊತೆ ಇರ್ತಾರೆ ಅಂತ ನಾವು ಭ್ರಮೆಯಲ್ಲಿ ಇರ್ತೀವಿ. ನಿಜವಾಗ್ಲೂ ವರ್ಷಗಳವರೆಗೂ, ಕೊನೆವರೆಗೂ ಜೊತೆಲಿರೋರ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಬರ್ತೀವಿ. ಈ ಸಿಚುವೇಶನ್ ಇರೋದು ಹಾಗೆ. ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ. ನಿಮ್ಮ ಜೀವನದಲ್ಲಿ ನೀವೇನು ನಡೀತಾ ಇದ್ದೀರಾ, ಸೊ ಅದು ನಡೀಲೇಬೇಕಿತ್ತು, ಹಾಗಾಗಿ ನಡೀತಾ ಇದೆ. ಯೋಚನೆ ಮಾಡಬೇಡಿ. ಏನು ಹೇಳಲಿಕ್ಕೆ ಬಂದೆ ಅಂದರೆ, ಇನ್ನು ಮುಂದೆ ಯಾರು ಬರ್ತಾರೋ ಅವರು ನಿಮ್ಮ ನಿಜವಾದ ಸೋಲ್ಮೇಟ್ ಆಗಿರ್ತಾರೆ, ನಿಜವಾಗಿ ನಿಮಗೆ ಪ್ರೀತಿ ಕೊಡೋರಾಗಿರ್ತಾರೆ. ನಿಮ್ಮನ್ನ ಈ ಬಂಧನದಿಂದ ಅಥವಾ ಈ ಕಠಿಣ ಪರಿಸ್ಥಿತಿಯಿಂದ ಅಥವಾ ಮನಸ್ಥಿತಿಯಿಂದ ನಿಮ್ಮನ್ನ ಹೊರಗೆ ತರಲಿಕ್ಕೆ ಅವರು ನಿಮಗೆ ಸಹಾಯ ಮಾಡ್ತಾರೆ. ಜೊತೆಗೆ ಮುಂದೆ ಹ್ಯಾಪಿ ಫ್ಯಾಮಿಲಿ ಕೂಡ ಇದೆ. ಸೊ ರಿಯೂನಿಯನ್ ಕೂಡ ಇದೆ, ಫ್ಯಾಮಿಲಿ ರಿಯೂನಿಯನ್ ಕೂಡ ಇದೆ, ಮದುವೆ ಕೂಡ ಇದೆ, ಹ್ಯಾಪಿ ಫ್ಯಾಮಿಲಿ ಕೂಡ ಇದೆ. ಸೀರಿಯಸ್ ಆಗಿ ತುಂಬ ಚೆನ್ನಾಗಿ ಹ್ಯಾಪಿ ಎಂಡಿಂಗ್ ಆಗತ್ತೆ ನಿಮ್ಮ ಲೈಫ್. ಒಂದು ಅಡ್ವೈಸ್ ಇಲ್ಲಿ ನೋಡೋಣ ನಿಮಗೆ. ಇದೆಲ್ಲ ಆಗೋವರೆಗೂ ನೀವೇನು ಮಾಡಬೇಕು ಅನ್ನೋದನ್ನ ಡೆಫಿನೆಟ್ಲಿ ಹೀಲರ್ಸ್ ಇದ್ದೀರಾ, ಇದನ್ನ ನೋಡೋದ್ರಲ್ಲಿ ಟೀಚರ್ಸ್ ಇರ್ಬೋದು, ಹೀಲರ್ಸ್ ಇರ್ಬೋದು, ಬಹಳಷ್ಟು ಜನ ಇದ್ದೀರಾ. ಎಸ್,
ಕಿಂಗ್ ಆಫ್ ಕಪ್ ಹ್ಯಾಂಗ್ ಮ್ಯಾನ್. ಎಸ್, ನಿಜವಾದ ಪ್ರೀತಿ ನಿಮ್ಮ ಜೀವನದಲ್ಲಿ ಇಲ್ಲಿ ಕ್ವೀನ್ ಆಫ್ ಕಪ್ ಇದೆ, ಕಿಂಗ್ ಆಫ್ ಕಪ್ ಇದೆ. ಸೊ ಖಂಡಿತವಾಗ್ಲೂ ಇಲ್ಲಿ ಪರ್ಫೆಕ್ಟ್ ಪಾರ್ಟ್ನರ್ ನೀವಿಬ್ರು ಇದ್ದೀರಾ. ಸೊ ಇಷ್ಟು ದಿನ ಯಾರು ನಿಮ್ಮ ಜೊತೆ ಇದ್ರು ಅವರು ನಿಮ್ಮ ಪಾರ್ಟ್ನರ್ ಅಲ್ಲ. ಅಫ್ಕೋರ್ಸ್ ಯಾರಾದರೂ ಮದುವೆ ಆಗಿರೋರು ನಮ್ಮ ಪಾರ್ಟ್ನರ್, ನಿಮ್ಮ ಹಸ್ಬೆಂಡ್ನ ನಮ್ಮ ಪಾರ್ಟ್ನರ್ ಅಲ್ಲ ಅಂತ ಹೋಗಬೇಡಿ, ಅವರಲ್ಲ ಅಂತ ಬಿಟ್ಟು ಹೋಗಬೇಡಿ. ನಾನು ಅದನ್ನು ಹೇಳ್ತಾ ಇಲ್ಲ. ಯಾರು ಸಪ್ರೇಷನಲ್ಲಿ ಇದ್ದಾರೋ ಅವ್ರಿಗೆ ಮಾತ್ರ ಇದು, ರಿಯಲ್ ಆಗಿ ಇರೋರಿಗೆ ಬೇರೆ ಇದೆ. ಸೊ ಖಂಡಿತ ನೀವು ರಿಯೂನಿಯನ್ ಆಗ್ತೀರಾ. ಈಗ ಸ್ವಲ್ಪ ಒನ್ ಸ್ಟೆಪ್ ಬ್ಯಾಕ್ ಹೋಗಿ ರಿಲ್ಯಾಕ್ಸ್ ಮಾಡಿ, ಟೇಕ್ ರೆಸ್ಟ್ ಮಾಡಿ, ಜೊತೆಗೆ ಏನು ನಿಮಗೆ ಯೂನಿವರ್ಸ್ ಕೊಡೋಕ್ಕೆ ಬಯಸ್ತಾ ಇದೆ ಅದನ್ನು ಪಡ್ಕೊಂಡು ಒಂದು ನ್ಯೂ ಬಿಗಿನಿಂಗ್ ಮಾಡಿ. ಈಗ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಆರ್ ರಿಲ್ಯಾಕ್ಸ್ ಅಥವಾ ಹೀಲ್ ಮಾಡ್ಕೊಳ್ಳಿ. ಫಸ್ಟು ಈ ನೆಗೆಟಿವ್ ಎನರ್ಜಿಯಿಂದ, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ನಿಮ್ಮನ್ನು ನೀವು ಹೊರಗಡೆ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದೆ. ಐ ಹೋಪ್ ಅಂಡರ್ಸ್ಟ್ಯಾಂಡ್, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಏಂಜಲ್ಸ್. Yeah, you are a beautiful and sensitive soul. Love's object is to help you remember who you truly are. An eternal being of light and path of ever greater love. ನೀವು ತುಂಬ ಒಳ್ಳೆ ಆತ್ಮ. ನಿಮಗೆ ಪ್ರೀತಿ ಕೊಡೋದು ಬಿಟ್ಟು ಬೇರೆ ಏನೂ ಬರೋದಿಲ್ಲ. ಇದನ್ನೇ ಇಲ್ಲೂ ಕಾರ್ಡ್ ಕೂಡ ಹೇಳ್ತಾ ಇರೋದು. ಇದು ನೀವು, ನಿಮ್ಮ ಎನರ್ಜಿ ಅದು. ಹ್ಯಾವ್ ಯು ಲಾಸ್ಟ್? ಎಸ್, ಮೊದಲನೇವರೆಗೂ ಕೂಡ ಬಂದಿತ್ತು ಇದೇ ಕಾರ್ಡು. ಸೊ ನಿಮ್ಮ ಜೀವನದಲ್ಲಿ ನೀವು ನಿಜವಾದ ಪ್ರಾಮುಖ್ಯತೆ ಎಂತಕ್ಕೆ ಕೊಡಬೇಕು. ಜೀವನ ಸಿಂಪಲ್ ಆಗಿ ಹೋಗ್ತಾ ಇದ್ದಂಥ ದಿನಗಳು ಎಷ್ಟು ಚೆನ್ನಾಗಿತ್ತು. ಈಗ ನಿಮ್ಮ ಜೀವನದಲ್ಲಿ ಜಸ್ಟ್ ಸ್ವಲ್ಪ ವೆಯ್ಟ್ ಮಾಡಿ, ಮುಂದಿನ ದಿನಗಳು ಒಳ್ಳೆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ. ಆಗ ನಿಮ್ಮ ಜೀವನನ ಮುಂದುವರಿಸುವಂಥ ಪ್ರಯತ್ನ ಪಡಿ ಅಂತ ಹೇಳ್ತಾ ಇದೆ. ಜೊತೆಗೆ ಪಾಸಿಟಿವ್ ಚೇಂಜ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಆ ಪಾಸಿಟಿವ್ ಚೇಂಜ್ ನಿಮ್ಮ ಜೀವನದಲ್ಲಿ ಪ್ರಣಯ ಭರಿತ ದಿನಗಳು ಮತ್ತು ಕ್ರಿಯಾತ್ಮಕ ದಿನಗಳನ್ನು ಕೂಡ ತಗೊಂಬರ್ತಾ ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಕಳ್ಕೊಂಡಿದ್ದಂಥ ಸೆಲ್ಫ್ ಲವ್ ಆಗಿರಲಿ, ನಿಜವಾದ ಪ್ರೀತಿಯ ದಿನಗಳಾಗಿರಲಿ, ಅಥವಾ ನಿಮ್ಮನ್ನು ನೀವು ಪ್ರೀತಿಸುವಂಥ ಸೆಲ್ಫ್ ಲವ್ ದಿನಗಳೇನಾಗಿದೆ ಇತ್ತು, ಅದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಹಳೆಯ ಜೀವನದ ಹಳೆಯ ವ್ಯಕ್ತಿತ್ವ ನಿಮ್ಮದು ಹೇಗಿತ್ತು ಅಲ್ಲಿಗೆ ವಾಪಸ್ ಹೋಗಿ ಈ 9 ಆಫ್ ಸೋರ್ಸ್ ಎನರ್ಜಿಯಿಂದ ಅಥವಾ ಈ ದುಃಖಭರಿತ ದಿನಗಳಿಂದ ಅಥವಾ ಈ ದುಃಖಭರಿತ ಜೀವನದಿಂದ ಹೊರಗೆ ಬಂದು ನಿಮ್ಮ ಮನಸ್ಥಿತಿನ ಹೊರಗೆ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದೆ. ಸೊ ನಿಮ್ಮ ಜೀವನದಲ್ಲಿ ಏನು ನಡೀತು ಅದೆಲ್ಲ ಹಿಸ್ಟರಿ ಹಿಂದೆ ಆಗೋಯ್ತು. ಸೊ ಈಗ ನಿಮ್ಮ ಜೀವನದಲ್ಲಿ ತೊಂದರೆ ಕೊಟ್ಟವ್ರನ್ನೂ ಕ್ಷಮಿಸಿ, ನಿಮ್ಮನ್ನು ನೀವು ಕ್ಷಮಿಸ್ಕೊಂಡು ಮುಂದುವರಿಯೋದು ತುಂಬ ಮುಖ್ಯ. ಮುಂದುವರಿರಿ ಅಂತ ಹೇಳ್ತಾ ಇದೆ. ಜೊತೆಗೆ ದಯವಿಟ್ಟು ಎಲ್ಲರನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇದೆ. ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇದೆ. ಯಾಕೆ ಹೇಳ್ತಾ ಇದೆ ನನಗೆ ಗೊತ್ತಿಲ್ಲ. ಯಾಕೆ ಅಂದರೆ ಕೆಲವು ಸತಿ ಕ್ಷಮೆ ಯಾಕೆ ಕೊಡಬೇಕು ಅಂದರೆ ನಮ್ಮ ಜೀವನದಲ್ಲಿ ನಾವು ಸುಖವಾಗಿ ಇರಲಿಕ್ಕೆ, ನಮ್ಮ ಜೀವನದಲ್ಲಿ ನಾವು ನೆಮ್ಮದಿನ ಕಂಡುಕೊಳ್ಳಲಿಕ್ಕೆ ನಾವು ಇನ್ನೊಬ್ಬರಿಗೆ ಕ್ಷಮೆನ ಕೊಡಬೇಕಾಗತ್ತೆ ಅಂತ ಹೇಳ್ತಾ ಇದೆ. ಸೊ ಬನ್ನಿ, ಸಪ್ರೇಷನ್ ಅಲ್ಲಿ ಇರೋರಿಗೆ ಏನ್ ಮೆಸೇಜ್ ಇದೆ ನೋಡುವ. ಡೆಫಿನೆಟ್ಲಿ ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು ನೀವು. ಸಕಾರಾತ್ಮಕ ಯೋಚನೆಗಳನ್ನ ಮಾಡೋದ್ರಿಂದ ನಿಮ್ಮ ಜೀವನ ಚೆನ್ನಾಗಿ ಹೋಗುತ್ತೆ. Yes, the grasser want greener on other side. So wait, healing are needed. ಖಂಡಿತವಾಗ್ಲೂ ಹೀಲಿಂಗ್ ಬೇಕು. ಸೊ ವೇಟ್ ಆ್ಯಂಡ್ ವಾಚ್ ಅಷ್ಟೇ ನಿಮ್ಮ ಕೈಲಿ ಮಾಡೋಕ್ಕೆ ಆಗುವಂಥದ್ದು. ಲೈಯಿಂಗ್ ವಾಸ್ ಜಸ್ಟ್ ಈಸಿಯರ್ ಫಾರ್ ಮೀ ದೆನ್ ಟೆಲ್ಲಿಂಗ್ ದ ಟ್ರೂತ್. ನಿಜ ಹೇಳೋದ್ಕಿಂತ ಸುಳ್ಳು ಹೇಳೋದು ತುಂಬ ಈಸಿ ಅಂತ, ಸುಲಭ ಅಂತ ಅನಿಸಿ ಸುಳ್ಳು ಹೇಳಿದ್ದಾರೆ. ಪ್ಲೀಸ್ ಡೋಂಟ್ ಟೇಕ್ ವಾಟ್ ಹ್ಯಾಪನ್ಡ್ ಪರ್ಸ್ನಲಿ. ಇಟ್ಸ್ ಮೈ ಫಾಲ್ಟ್, ಇಟ್ಸ್ ನಾಟ್ ಯು. ಅವ್ರ ಜೀವನದಲ್ಲಿ ಏನು ಹೇಳಿದಾರೋ ಅದೆಲ್ಲ ಅವ್ರು ಮಾಡಿರುವಂಥ ತಪ್ಪು, ನಿಮ್ದೇನು ತಪ್ಪಿಲ್ಲ. ನಿಮ್ಮನ್ನ ನೀವು ಶಿಕ್ಷಿಸ್ಕೊಳ್ಬೇಡಿ ಅಂತ ಹೇಳ್ತಿದ್ದಾರೆ. ಐ ನೋ ಐ ಮೆಸ್ಡ್ ಅಪ್ ಎವ್ರಿಥಿಂಗ್. ಡೆಫಿನೆಟ್ಲಿ ಎಲ್ಲವನ್ನು ಮೆಸ್ ಮಾಡಿರುವುದು ಅವರೇನೆ. ಯು ಸ್ಟಿಲ್ ಹೋಲ್ಡ್ ದ ಕೀ ಟು ಮೈ ಹಾರ್ಟ್ ಲವ್. ಸೊ ಅವರ ಹೃದಯದ ಕೀಲಿನ ನೀವು ಇಟ್ಕೊಂಡಿದ್ದೀರಂತೆ. ಕೊಡಕ್ಕೆ ಇಷ್ಟ ಇದ್ರೆ ಕೊಡಿ, ಇಲ್ಲ ಅಂದರೆ ಇಟ್ಕೊಳ್ಳಿ. ಫಿಯರ್ ಈಸ್ ಹೋಲ್ಡಿಂಗ್ ಮೀ ಬ್ಯಾಕ್ ಬಟ್ ಐ ವಾಂಟ್ ಟು ಟಾಕ್ ವಿತ್ ಯು ಸೋ ಬ್ಯಾಡ್ಲಿ.
ಅವರಿಗೆ ಭಯ ಕಾಡ್ತಾ ಇದೆ, ಹಿಂಜರಿಕೆ ಕಾಡ್ತಾ ಇದೆ, ಇಲ್ಲಾಂದ್ರೆ ಅವರು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಬಯಸ್ತಾರೆ. ಐ ಜಸ್ಟ್ ಕುಡ್ ನಾಟ್ ಗಿವ್ ಯು ವಾಟ್ ಯು ನೀಡ್. ನಿಮಗೆ ಬೇಕಾದಂಥದ್ದನ್ನ ಅವರು ಈಗ ಕೊಡ್ಲಿಕ್ಕೆ ತಯಾರ್ ಇಲ್ಲ. ಐ ಲುಕ್ ಫಾರ್ ಯು ಎವ್ರಿವೇರ್. ಎಲ್ಲ ಕಡೆ ಅವ್ರಿಗೆ ನೀವೇ ಕಾಣಿಸ್ತೀರಾ, ಮತ್ತೆ ಎಲ್ಲಾದ್ರೂ ಹೋದಾಗ ನಿಮ್ಮ ಥರ ಇರೋರ್ನ ನೋಡಿದಾಗ ನೀವೇ ಅಂತ ಅವ್ರಿಗೆ ಅನ್ಸುತ್ತೆ. ಲಾಸಿಂಗ್ ಮೈ ಸೆಲ್ಫ್ ಇನ್ ದಿಸ್ ರಿಲೇಶನ್ಶಿಪ್, ಫಿಯರ್ ಈಸ್ ಹೋಲ್ಡಿಂಗ್ ಮೀ ಬ್ಯಾಕ್. ಈ ಸಂಬಂಧದಲ್ಲಿ ಅವ್ರನ್ನೇ ಅವರು ಕಳ್ಕೊಂಡ್ಬಿಡ್ತಾರೆ ಅಥವಾ ಕಳ್ಕೊಳ್ತಾ ಇದ್ದೀನಿ ಅಂತ ಅವ್ರಿಗೆ ಭಯ ಕಾಡ್ಲಿಕ್ಕೆ ಶುರು ಆಗಿದೆ. ಹಾಗಾಗಿ ಬರಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಐ ಫೀಲ್ ಬ್ಯಾಡ್ಲಿ ಫಾರ್ ದ ವೇ ಐ ಟ್ರೀಟೆಡ್ ಯು. ಯು ಡಿಡ್ ನಾಟ್ ಡಿಸರ್ವ್ ದಟ್. ಸೊ ಯಾವ ರೀತಿ ನಿಮ್ಮನ್ನು ಅವರು ಬಳಸ್ಕೊಂಡ್ರು ಅಥವಾ ನಿಮ್ಮ ಹತ್ರ ವ್ಯವಹಾರ ಮಾಡಿದ್ರು ಅದು ತಪ್ಪು ಅಂತ ಅವ್ರಿಗೆ ಗೊತ್ತಿದೆ. ನೀವು ಅದಕ್ಕೆ ಅರ್ಹರಲ್ಲ ಅಂತ ಕೂಡ ಅನ್ನಿಸ್ತಾ ಇದೆ ಅವ್ರಿಗೆ. ಐ ವಿಶ್ ಐ ಕುಡ್ ಟೇಕ್ ಬ್ಯಾಕ್ ಮೈ ವರ್ಡ್ಸ್. ಅವರು ಆಡಿದ ಮಾತುಗಳನ್ನ ವಾಪಸ್ ತಗೊಬೇಕು ಅಂತ ಅನ್ಕೊಂಡಿದ್ದಾರೆ, ಬಟ್ ಆಗಲ್ಲ ಅಲ್ವಾ. ಸೊ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಲ್ವಾ. ಸೊ ಹಾಗಾಗಿ ಸೊ ಬನ್ನಿ ಅವರ ಸಪ್ರೇಷನ್ ಮೆಸೇಜ್ ನೋಡ್ದು ಅವರ ಲವ್ ಮೆಸೇಜ್ ನೋಡುವ. ಐ ಟ್ರಸ್ಟ್ ಯು ಮೈ ಲೈಫ್ ಅಂಡ್ ಹಾರ್ಟ್. ನಿಮ್ಮನ್ನ ಅವರು ನಂಬ್ತಾರೆ, ಅವರ ಹೃದಯದಿಂದ. ಅವರ ಜೀವನದಲ್ಲಿ ಯಾರನ್ನಾದ್ರೂ ನಂಬ್ತಾರೆ ಅಂದ್ರೆ ಅದು ನಿಮ್ಮನ್ನ ಮಾತ್ರ. ಅದಕ್ಕೆ ನಿಮ್ಗೆ ಇಷ್ಟು ನೋವು ಕೊಡೋದವರು. ಯು ಟರ್ನ್ ಮೀ ಸೋ ಕ್ವಿಕ್ಲಿ. ಸೊ ತುಂಬಾ ಬೇಗ ಅವ್ರನ್ನ ಬದಲಾಯಿಸ್ಬಿಟ್ರಿ ಅಂತ ಅವ್ರಿಗೆ ಜೆಲಸ್ ಕೂಡ ಆಗ್ತಾ ಇರಬಹುದು. ಓಕೆ, ಯು ಹ್ಯಾವ್ ಕ್ಯೂಟೆಸ್ಟ್ ಸ್ಮೈಲ್ ಆನ್ ದಿ ಅರ್ತ್. ಪ್ರಪಂಚದ ಮೇಲೆ ಯಾವುದಾದ್ರೂ ಸುಂದರವಾದ ನಗು ಇದ್ರೆ ಅದು ನಿಮ್ಮ ನಗು ಅಂತ ಹೇಳ್ತಿದ್ದಾರೆ. ಯು ಗಿವ್ ಮೀ ಅಮೇಝಿಂಗ್ ಹಗ್. ನಿಮ್ಮ ಅಪ್ಪುಗೆ ಅವ್ರಿಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ವಿ ಕ್ಯಾನ್ ಸ್ಪೆಂಡ್ ಅವರ್ಸ್ ಡೂಯಿಂಗ್ ನಥಿಂಗ್ ಬಟ್ ಟಾಕಿಂಗ್. ಮಾತಾಡ್ತಾನೆ ಬಹಳ ಸಮಯನ ಕಳಿಬಹುದು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಯುವರ್ ಕಡಲ್ ಆರ್ ವರ್ತ್ ಡೈಯಿಂಗ್ ಫಾರ್. ಸೊ ಐ ಲವ್ ದ ವೇ ಯು ಲವ್ ಮೀ. ನೀವು ಅವ್ರನ್ನ ಹೇಗೆ ಪ್ರೀತಿಸ್ತೀರಾ ಅದು ಅವ್ರಿಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ಓಕೆ, ಇಫ್ ಐ ಹ್ಯಾಡ್ ಎ ಚಾಯ್ಸ್ ಆಫ್ ಬೀಯಿಂಗ್ ವಿತ್ ಎನಿವನ್ ಇನ್ ದಿಸ್ ವರ್ಲ್ಡ್ ಐ ವುಡ್ ಸ್ಟಿಲ್ ಚೂಸ್ ಯು. ಈ ಪ್ರಪಂಚದಲ್ಲಿ ಯಾರ ಜೊತೆ ಆದರೂ ಅವ್ರಿಗೆ ಇರಲಿಕ್ಕೆ ಒಂದು ಅವಕಾಶ ಅಂತ ಕೊಟ್ಟರೆ ಈಗಲೂ ಕೂಡ ಅವರು ನಿಮ್ಮನ್ನೇ ಆಯ್ಕೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮಾಡಲಿ ಬಿಡಿ ಅಲ್ವಾ. ಓಕೆ, ಇದು ನಿಮ್ಮ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟರ್ಮ್ಸ್ ಅಂಡ್ ಲೆಟರ್ಸ್ ನೋಡೋಣ. ನನಗೆ ಅನ್ನಿಸ್ತಾ ಇದೆ ನಿಮಗೆ ಒಂದು ಕಾರ್ಡ್ ನೋಡಬೇಕು ಸೆಲ್ಫ್ ಲವ್ವಿಗೆ ಅಂತ. ನೋಡುವ. ಸೊ ಇನ್ ಫ್ಯೂಚರ್ ಪರ್ಸನ್ ಯಾರು ಬರ್ತಾರೆ ಅಥವಾ ನಿಮ್ಮ ರಿಯಲ್ ಸೋಲ್ಮೇಟ್ ಯಾರಿದ್ದಾರೆ ಅವ್ರು ನಿಮಗೆ. ಸೊ ಐ ವುಡ್ ಟ್ರಾವೆಲ್ ಲಾಂಗ್ ಡಿಸ್ಟೆನ್ಸ್ ಜಸ್ಟ್ ಟು ಸಿ ಟು ಯು ಅಂತ ಇದೆ. ನಿಮ್ಮನ್ನು ನೋಡಲಿಕ್ಕೆ ಅವ್ರು ತುಂಬ ದೂರದಿಂದ ಬರ್ತಾ ಇದ್ರು ಅಂತ. ಇಫ್ ಯು ಪುಟ್ ಅಪ್ ಮೈ ಮೂಡಿನೆಸ್ ಇನ್ ಆಲ್ ಅದರ್ ಇನ್ಪರ್ಫೆಕ್ಷನ್ ಇದೆ. ಯು ಬ್ರಿಂಗ್ ಸ್ಮೈಲ್ ಟು ಮೈ ಫೇಸ್ ಎವ್ರಿ ಮಾರ್ನಿಂಗ್. ದಿನ ಬೆಳಗಾಗಿ ನಿಮ್ಮ ಮುಖ ನೋಡಿದ್ರೆ ಸಾಕು, ಎಷ್ಟು ದೂರ ಇದ್ರೂ ಕೂಡ ನಿಮ್ಮ ಮುಖ ನೆನೆಸ್ಕೊಂಡ್ರೆ ಬಂದ್ಬಿಡ್ಬೋದಾಗಿತ್ತು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಸೊ ನಿಮ್ಮ ಕಣ್ಣಿನ ಹೊಳಪು ಅವ್ರಿಗೆ ತುಂಬ ಇಷ್ಟ ಅಂತ ಕೂಡ ಹೇಳ್ತಿದ್ದಾರೆ. ಯಾರು ಫ್ಯೂಚರ್ ಬರ್ತಾರೋ ಅವ್ರು ಇರಬಹುದು. ಓಕೆ, ಓಕೆ, ಸ್ಟಾರ್ ಸೀಡ್ ಇರಬಹುದು. ಸ್ಟಾರ್ ಸೀಡ್ಗೆ ಅಥವಾ ಹೀಲರ್ಸ್ಗೆ ಇಷ್ಟು ಜಾಸ್ತಿ ಪ್ರಾಬ್ಲಮ್ ಬರೋದು. ಡೆಫಿನೆಟ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಇಂದ ಪ್ರೊಟೆಕ್ಷನ್ ಬೇಕೇ ಬೇಕು. ಸೊ ಇಬ್ರು ಪರ್ಸನ್ನಿಗೂ ಇಲ್ಲಿ ನೆಗೆಟಿವಿಟಿ ಆಗಿದೆ, ಅದರಿಂದ ಪ್ರೊಟೆಕ್ಷನ್ ತಗೊಳ್ಳಿ. ಸೀರಿಯಸ್ ಆಗಿ ಪ್ರೊಟೆಕ್ಷನ್ ಬೇಕು. ನಿಮ್ಮ ಜೀವನದಲ್ಲಿ ಬೇಡದಿರೋ ವ್ಯಕ್ತಿಗಳನ್ನ ತೆಗೆದುಹಾಕಿ
ಫ್ಯಾಮಿಲಿ ಇಶ್ಯೂಸ್ನ ಬಗೆಹರಿಸ್ಕೊಳ್ಳಿ. ಟ್ವಿನ್ ಫ್ಲೇಮ್ ಜರ್ನಿಲಿ ಇದ್ದೀರಾ, ಸೋಲ್ಮೇಟ್ ಜರ್ನಿಲಿ ಇದ್ದೀರಾ. ಎಸ್, ಇಬ್ರು ಕನಸುಗಳು ಒಂದೇ ಅಂತ ಬದುಕೋರು ಬಹಳ ಜನ ಒಂದಾಗೆ ಇರಿ. ಪೇರೆಂಟ್ಸ್ ಆಗಿರ್ಲಿ ಅಥವಾ ಫ್ಯಾಮಿಲಿಯಿಂದ ದೂರ ಆಗಬೇಡಿ. ಓಕೆ, ಎಸ್, ಸ್ಟಾರ್ ಸೀಡ್ ಟ್ವಿನ್ ಫ್ಲೇಮ್, ನಿಮ್ಮ ಭರವಸೆನ ಕಳ್ಕೊಂಬೇಡಿ. ಖಂಡಿತ ನಿಮ್ಮ ಆಸೆ ಕನಸುಗಳು ಏನಿದೆ ಎಲ್ಲವೂ ಕೂಡ ಈಡೇರುತ್ತೆ ಅಂತ ಹೇಳ್ತಾ ಇದೆ. ಸೊ ನೆಗೆಟಿವಿಟಿ ಇದೆ, ಇದನ್ನ ಪ್ರೊಟೆಕ್ಷನ್ ತಗೊಳ್ಳೋದು ತುಂಬಾ ಮುಖ್ಯ. ಬಟ್ ಯು ಆರ್ ಪ್ರೊಟೆಕ್ಟೆಡ್ ಇದ್ದೀರಾ. ಏನೇ ಆದ್ರೂ ನಗ್ನಗ್ತಾ ಇರಿ ಅಂತ ಹೇಳ್ತಾ ಇದೆ. ಎಸ್, ಮೀನ ರಾಶಿಯವರು ಇಬ್ರು ನೋಡ್ತಾ ಇರ್ಬೋದು. ಫೈನಾನ್ಷಿಯಲ್ ಗ್ರೋತ್, ರಿಲೇಶನ್ಶಿಪ್ ಗ್ರೋತ್ ಇದೆ. ಆನ್ಸಿಸ್ಟರ್ಸ್ ಎನರ್ಜಿ ಕೂಡ ಇದೆ. ಸೊ ಬಹಳಷ್ಟು ಜನ ಪ್ರೀತಿನ ಬಹಳಷ್ಟು ಜನ ಕಳ್ಕೊಳ್ತೀರಾ, ಬಹಳಷ್ಟು ಜನ ಪಡ್ಕೊಳ್ತೀರಾ. ಬಹಳ ಜನಕ್ಕೆ ಮಗು ಆಗುವಂಥ ಸಾಧ್ಯತೆ ಕೂಡ ಇದೆ. ಏಜ್ ಡಿಫ್ರೆನ್ಸ್ ಇರುವಂಥವ್ರು, ಸೇಮ್ ಥಿಂಕಿಂಗ್ ಇಟ್ಕೊಂಡಿರುವಂಥವ್ರು ಒಂದಾಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಹನಿಮೂನ್ ಎನರ್ಜಿ ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬರಬೇಕಾಗಿರುವಂಥ ಅವಶ್ಯಕತೆ ಇದೆ. ಸೊ ಸೋಲ್ಮೇಟ್ ಇಲ್ಲಿ ನೋಡಿದ್ರೆ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಲವ್ ಬರ್ಡ್ಸ್ ಜೋಡಿ ಹಕ್ಕಿ ಒಂದೇ ಮನೆಯಲ್ಲಿ 4 ಜನ ಇರಬಹುದು. ಸೊ ಸ್ಟೇ ಸ್ಟ್ರಾಂಗ್. ಆನೆ ಬಂದಿದೆ, ಆಂಜನೇಯನ ಹೆಸರು ಬರಕೋಯ್ತು, ಯಾಕೆ ಗೊತ್ತಿಲ್ಲ. ಸೊ ನಿಮ್ಮ ಹಾರ್ಟ್ ಕೀ, ಅವರ ಹಾರ್ಟ್ ಕೀ, ನಿಮ್ಮ ಲಕ್ಕಿ ಕೀ, ಅದೃಷ್ಟದ ಕೀ ಎಲ್ಲವೂ ಕೂಡ ಇಲ್ಲೇ ಇದೆ. ಯುವರ್ ಹಾರ್ಟ್ ಈಸ್ ಪ್ರೊಟೆಕ್ಟೆಡ್. ನಿಮ್ಮ ಹಾರ್ಟ್ನ, ನಿಮ್ಮ ಹೃದಯನ ಏಂಜಲ್ಸ್ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಜಸ್ಟ್ ನಿಮಗೆ ಅಂತಾನೆ ಹುಟ್ಟಿರೋರು ನಿಮ್ಮ ಜೀವನಕ್ಕಿನ್ನ ಬರಬೇಕಾಗಿದೆ. ಸೊ ಪ್ರೆಗ್ನೆನ್ಸಿ ಎನರ್ಜಿ, ಮಿಸ್ ಕ್ಯಾರೇಜ್ ಎನರ್ಜಿ ಅಥವಾ ಗರ್ಭಪಾತ ಆಗುವಂಥ ಸಾಧ್ಯತೆ ಬಹಳಷ್ಟು ಜನಕ್ಕೆ ಇದೆ. ಗರ್ಭಧಾರಣೆಯ ಎನರ್ಜಿ ಕೂಡ ಇದೆ. ಸೊ ಕೆಲವು ಸತಿ ಹೇಳಲಿಕ್ಕೆ ಮುಜುಗರ ಆಗುತ್ತೆ, ಬಟ್ ಗೊತ್ತಿಲ್ಲ, ನಿಮ್ಗೆ ಹೇಳಲೇಬೇಕು. ಎಸ್, ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗತ್ತೆ. ಟೇಕ್ ಕೇರ್ ಆಫ್ ಯುವರ್ ಡ್ರಿಂಕಿಂಗ್ ಹ್ಯಾಬಿಟ್ ಅಂತ ಕೂಡ ಹೇಳ್ತಾ ಇದೆ. ಸೊ ಎಲ್ಲಂದ್ರಲ್ಲಿ ಫಿಸಿಕಲ್ ನೀಡ್ಗೆ ಅಂತಾನೆ ಒಂದು ಜಾಗ ಇರುತ್ತೆ, ಅಲ್ಲಿ ಮಾತ್ರ ಫಿಸಿಕಲ್ ನೀಡ್ ಅವಶ್ಯಕತೆಗಳನ್ನ ಉಪಯೋಗಿಸ್ಕೊಳ್ಳಿ. ಕಂಡಲ್ಲಿ ನಿಮ್ಮ ಫಿಸಿಕಲ್ ನೀಡ್ನ ಉಪಯೋಗಿಸ್ಕೊಳ್ಳೋಕೆ ಹೋದ್ರೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇದೆ. ಇದಕ್ಕಿಂತ ಮರ್ಯಾದೆ ರೀತಿಲಿ ಹೇಳಲಿಕ್ಕೆ ಗೊತ್ತಾಗ್ಲಿಲ್ಲ. ಅರ್ಥ ಆಗೋರ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಎಸ್, ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಟೆಡ್ ಇದೆ, ನೀವು ಪ್ರೊಟೆಕ್ಟೆಡ್ ಇದ್ದೀರಾ. ಮುಂದೆ ಲಕ್ಕಿ ಡೇಸ್ ಬರ್ತಾ ಇದೆ ನಿಮ್ಮ ಜೀವನಕ್ಕೆ. ವೀಲ್ ಆಫ್ ಫಾರ್ಚೂನ್ ಕೂಡ ಇದೆ. ಬಹಳಷ್ಟು ಜನಕ್ಕೆ ಲವ್ ಗಿಫ್ಟ್ ಕೂಡ ಸಿಗುವಂಥ ಸಾಧ್ಯತೆ ಇದೆ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಅವ್ರಿಗೆ ಬೂಟ್ ಬಂದಿತ್ತು. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಅವ್ರಿಗೆ ಸ್ಲಿಪ್ಪರ್ ಬಂದಿದೆ. ಓಕೆ, ಬನ್ನಿ ಲೆಟರ್ಸ್ ನೋಡುವ. ಡಾಕ್ಟರ್, ಎಸ್, ಡಾಕ್ಟರ್ನ ಕನ್ಸಲ್ಟ್ ಮಾಡುವಂಥ ಸಾಧ್ಯತೆ ಬರಬಹುದು. ಕೇರ್ಫುಲ್ ಆಗಿ ಇರಿ. 2 ಡಾಕ್ಟರ್ ಫ್ಯಾಮಿಲಿಗಳು ಒಂದಾಗುವಂಥ, ಡಾಕ್ಟರ್ಗೆ ಡಾಕ್ಟರ್ ಜೊತೆನೆ ಮದುವೆ ಆಗುವಂಥ ಸಾಧ್ಯತೆ ಇದೆ. ಡಾಕ್ಟರ್ ಅವರ ಎಕ್ಸ್ ಅವರ ಜೀವನಕ್ಕೆ ವಾಪಸ್ ಬರುವಂಥ ಸಾಧ್ಯತೆ ಇದೆ. GST ಕಟ್ತೀರಾ, ಬಹಳಷ್ಟು ಜನಕ್ಕೆ ಏನೋ ಪ್ರಾಬ್ಲಮ್ ಆಗಬಹುದು. ಸರಿಯಾದ ಟೈಮಿಗೆ ಸರಿಯಾದ ರೀತಿಲಿ ಕಟ್ಟಬಿಡಿ. ಇನ್ಕಮ್ ಟ್ಯಾಕ್ಸ್ ಏನಾದರೂ ಬಾಕಿ ಇಟ್ಕೊಂಡಿದ್ರೆ, ನೀವು ಓದ್ತಾ ಇರೋದು ಏನು, ನೀವು ರೀಡಿಂಗ್ ಮಾಡ್ತಾ ಇರೋದೇನು, ನೀವು ಹೇಳ್ತಾ ಇರೋದೇನು ಅಂತ ಯಾರೋ ಪ್ರಶ್ನೆ ಮಾಡ್ತಿದ್ದಾರೆ. ನಾನೇನು ಮಾಡಲಿ, ಅಲ್ಲಿ ಏನು ತಿಳಿಸ್ಕೊಡ್ಲಿಕ್ಕೆ ಬಯಸ್ತಾ ಇದ್ದಾರೋ ಅದನ್ನ ನಾನು ತಿಳಿಸ್ಕೊಡುವಂಥ ಪ್ರಯತ್ನ ಪಡ್ತೀನಿ ಅಷ್ಟೇ. ಓಕೆ, ಎಕ್ಸಾಕ್ಟ್ಲಿ ವಿತಿನ್ ವೀಕ್ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿದ್ದೆಲ್ಲ ರಿವರ್ಸ್ ಆಗುತ್ತೆ. ಏನು ರಿವರ್ಸ್ ಆಗುತ್ತೆ ನನಗೆ ಗೊತ್ತಿಲ್ಲ. ರಿವರ್ ಹತ್ರ ಹೋದವರು ಎಚ್ಚರಿಕೆಯಿಂದ ಇರಿ. ಯಾರೋ ತುಂಬ ಡಿಯರೆಸ್ಟ್ ಪರ್ಸನ್ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಜೊತೆಗೆ ಬಹಳಷ್ಟು ಸೊಲ್ಯೂಷನ್ ಕೂಡ ಕೊಡ್ತಾ ಇದ್ದಾರೆ. ಸೌತ್ ಎಂಡ್ ಎನರ್ಜಿ ಕೂಡ ಬರ್ತಾ ಇದೆ. ಸ್ಯಾಟರ್ಡೇ ಇರಬಹುದು ಅಥವಾ ಸೌತ್ ಎಂಡ್ ಇರಬಹುದು. ಸರ್ಪ್ರೈಸ್ ಆಗಿ ನಿಮ್ಗೆ ಯಾರೋ ಗುಡ್ ಮಾರ್ನಿಂಗ್ ಹೇಳ್ಬಹುದು, ಅದು ಕೂಡ ಎನರ್ಜಿ ಇದೆ. ಓಕೆ, ನಿಮ್ಮ DM ಅಥವಾ ಎಸ್, ನಿಮ್ಮ DM ನಿಮಗೆ ಪ್ರಪೋಸ್ ಮಾಡುವಂಥ ಸಾಧ್ಯತೆ ಕೂಡ ಇದೆ. ನಿಮಗೆ ಬಿಟ್ಟಂಥ ವಿಚಾರ. ಎಸ್,
ಎಲ್ಲೋ ಸಂಡೇ ವಿಸಿಟ್ ಮಾಡಬೇಕು ಅಂತಿದ್ದೀರಾ, ಮಾಡಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಇರಿ. GRDRZSTGMXTWRVS ಎಕ್ಸ್ನ ಮೀಟ್ ಮಾಡಕ್ಕೆ ಹೋದಾಗ ಕೇರ್ಫುಲ್ ಆಗಿ ಇರಿ ಅಂತ ಹೇಳ್ತಾ ಇದೆ. I hope you like it. Thank you so much. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್.